ಪರಿಸರ ಅಂದ್ರೆ ಏನು? ಪ್ರತಿಯೊಂದು ಈ ಪ್ರಪಂಚದಲ್ಲಿರುವ ಜೀವ ನಿರ್ಜೀವ ಎಲ್ಲ ವಸ್ತುಗಳು ಸೇರಿ ಒಂದು ಸ್ಥಿತಿ ಏರ್ಪಟ್ಟಿರುತ್ತೆ, ಅದು ಪರಿಸರ. ಈ ಪರಿಸರಕ್ಕೆ ಒಂದು ಶಕ್ತಿ ಇದೆ. ಅದರಲ್ಲಿ ಜೀವಿಗಳು ಇರುತ್ತೆ, ನಿರ್ಜೀವ ವಸ್ತುಗಳು ಇರುತ್ತೆ. ಗಾಳಿ, ನೀರು, ಮಣ್ಣು, ಅದನ್ನ ನಾವು ನಿರ್ಜೀವ ಅಂತ ನಾವು ಸ್ಥೂಲವಾಗಿ ಹೇಳ್ತೀವಿ. ಆದ್ರೆ ಅದರಲ್ಲೂ ಜೀವ ತುಂಬಿರುತ್ತೆ, ಜೀವ ಇರುತ್ತೆ ಅದರಲ್ಲಿ ಕೂಡ. ಜೊತೆಗೆ ನಮಗೆ ಕಣ್ಣಿಗೆ ಕಂಡಂತೆ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಅದೆಲ್ಲ ಸೇರ್ಕೊಂಡಿರುತ್ತೆ ಇದರಲ್ಲಿ. ಸೂಕ್ಷ್ಮಾಣು ಜೀವಿಗಳು ಮೊದಲ್ಗೊಂಡು ಎಲ್ಲ ಇರುತ್ತಲ್ಲ. ಇದು ಪರಿಸರಕ್ಕೆ ಏನಾದರೂ ತೊಂದರೆ ಆದರೆ, ಏನಾದರೂ ಅದಕ್ಕೆ ಘಾಸಿ ಆದರೆ ತಂತಾನೇ ಸರಿ ಮಾಡಿಕೊಳ್ಳತಕ್ಕಂತಹ ಶಕ್ತಿ ಇದೆ ಪರಿಸರಕ್ಕೆ. ಯಾವುದು? ಇದು ಒಂದು ರೇಟಲ್ಲಿ, ಒಂದು ವೇಗದ, ಒಂದು ಸಾಧಾರಣ ಒಂದು ವೇಗದಲ್ಲಿ ಪರಿಸ್ಥಿತಿಗೆ ಏನಾದ್ರು ಘಾಸಿ ಆಗ್ತಾ ಇದ್ರೆ ಅದಕ್ಕೆ ಒಂದು ಟೈಮ್ ತಗೊಂಡದು ತಂತಾನೇ ಸರಿಪಡಿಸ್ಕೊಳ್ಳುತ್ತೆ. ಆದರೆ ಈಗ ನಾವು ಮನುಷ್ಯರು ಮಾಡ್ತಾ ಇರೋದೇನು? ಈಗ ಕಳೆದ 40 ವರ್ಷದಿಂದ ಹೇಳಬೇಕು ಅಂದ್ರೆ ಕರೆಕ್ಟಾಗಿ 40 ವರ್ಷದಲ್ಲಿ ಏನು ಹಾಳು ಮಾಡಿದೀವಲ್ಲ, ಸ್ವಾಭಾವಿಕವಾಗಿ ಈ ಮನುಷ್ಯ ಅಥವಾ ಪ್ರಾಣಿಯ ಸಂಕುಲಕ್ಕೆ ತನ್ನ ಜೀವನ ಕ್ರಮಕ್ಕೆ ಬಿಟ್ಟಿದ್ರೆ ಬಹುಶಃ ಇದೊಂದು 2000ದಿಂದ 3000 ವರ್ಷ ತಗೋತಿತ್ತು. ಈ 40 ವರ್ಷದಲ್ಲಿ, ಮುಂದಿನ 2000 ವರ್ಷದಲ್ಲಿ ಹಾಳಾಗತಕ್ಕಂತಹ ಪರಿಸ್ಥಿತಿ 40 ವರ್ಷದಲ್ಲಿ ಹಾಳಾಗಿದೆ. ಆ ಪ್ರಕೃತಿಗೆ ಸಾಧ್ಯ ಆಗ್ತಿಲ್ಲ ಅದು ರಿಪೇರಿ ಮಾಡ್ಕೊಳ್ಳೋಕೆ, ಅಷ್ಟು ಫಾಸ್ಟ್ ಆಗಿ ನಾವು ಅದನ್ನ ಡ್ಯಾಮೇಜ್ ಮಾಡಿದ್ದೀವಿ. ಇದು ಮಾಡಿರೋದು ಯಾರು? ನಾವೇ. ಯಾವ್ದಾದ್ರು ಪ್ರಾಣಿಗಳು ಮಾಡಿರುತ್ತಾ? ಯಾವ್ದಾದ್ರು ಗಿಡ ಮಾಡಿರುತ್ತಾ? ಪಕ್ಷಿ ಮಾಡಿರುತ್ತಾ? ಇಲ್ಲ. ಇದು ನಮ್ಮದೇ ಜವಾಬ್ದಾರಿ ಸರಿ ಮಾಡತಕ್ಕಂಥದ್ದು. ಏನೇನು ಮುಖ್ಯ ಕಾರಣಗಳು? ಮೊಟ್ಟ ಮೊದಲನೇದು, ನಾವು ಯಾರು ಊಹಿಸಿರಲ್ಲ, ಇದೇ ಮುಖ್ಯ ಕಾರಣ. ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ. ಎಲ್ಲ ಕಡೆಯಲ್ಲೂ ಮನುಷ್ಯ ಎಲ್ಲೆಲ್ಲಿದ್ದಾನೆ ಅಲ್ಲಿ ಎಲ್ಲ ಕಸ ಡೆವಲಪ್ ಆಗ್ತಾ ಇದೆ. ಈಗ ಅಂತರಿಕ್ಷನೂ ಬಿಟ್ಟಿಲ್ಲ, ಆ ಅಂತರಿಕ್ಷದಲ್ಲಿ ಕೂಡ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಯಾಕೆಂದ್ರೆ ಮನುಷ್ಯನ ಹೆಜ್ಜೆ ಇದೆ ಅಲ್ಲಿ. ಸೊ ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಮನೆಯಲ್ಲಿರ್ಬೋದು, ಬೀದಿಲಿರ್ಬೋದು, ನಮ್ಮ ಊರಲ್ಲಿರ್ಬೋದು, ಕಾಡಲ್ಲಿರ್ಬೋದು, ಪ್ರವಾಸಿ ತಾಣದಲ್ಲಿರ್ಬೋದು, ಎಲ್ಲ ಕಡೆನೂ ನಾವು ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಅಂದ್ರೆ ನಾವು ತ್ಯಾಜ್ಯ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಇದು ಮುಖ್ಯ ಕಾರಣ. 60% ಕಾರಣ ಇದು ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ. ನಾವು ಅದನ್ನ ತುಂಬಾ ಉದಾಸೀನ ಮಾಡ್ಬಿಟ್ಟಿದೀವಿ. ನೆಕ್ಸ್ಟ್ ಬರೋದು ಅತಿಯಾದ ಮೋಟಾರು ವಾಹನಗಳ ಬಳಕೆ. ತುಂಬಾ ನಮಗೆ ಅವಶ್ಯಕತೆ ಇಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ನಾವು ಉಪಯೋಗಿಸೋಣ. ಉಳಿದಂತೆ ಒಂದು ಮನೆಗೆ 5-6 ವೆಹಿಕಲ್ಸ್ ಬೇಕಾ? ಅದಿಲ್ಲದೆ ನಡೆಯೋದಿಲ್ವಾ ನಮ್ಮ ಜೀವನ? ಆಲೋಚನೆ ಮಾಡ್ಬೇಕು ನಾವು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಅದನ್ನ ಕಡಿಮೆ ಮಾಡ್ಕೊಂತ ಬಂದ್ರೆ ನಮ್ಮ ಪರಿಸರ ನಾಶ ಸರಿ ಹೋಗುತ್ತೆ. ಕಾಡಿನ ನಾಶ, ನಾವು ಅರ್ಬನೈಸೇಷನ್, ನಗರೀಕರಣ ಅಂತ ಏನ್ ಮಾಡ್ತಿದೀವಲ್ಲ, ಆ ಕಾರಣದಲ್ಲಿ ನಾವು ತುಂಬಾ ಕಾಡನ್ನ ಕಡಿದು ಬಿಡ್ತಾ ಇದೀವಿ. ಮರಗಳು ಎಲ್ಲೆಂದ್ರೆ ಅಲ್ಲಲ್ಲಿ ಸುಮ್ಮನೆ ಫಸ್ಟ್ ರೋಡ್ ಮಾಡ್ಬೇಕಾ, ರೋಡ್ ಇನ್ನೂ ಪ್ಲಾನ್ ಆಗಿರಲ್ಲ, ಇನ್ನೂ ಸ್ಯಾಂಕ್ಷನ್ ಆಗಿರಲ್ಲ, ಅಕ್ಕಪಕ್ಕ ಮರಗಳೆಲ್ಲ ತೆಗೆದು ಬಿಡ್ತೀವಿ, ಜಮೀನೆಲ್ಲ ತಗೊಂಡ್ಬಿಡ್ತೀವಿ. ಅಲ್ಲಿರೋ ಸಸ್ಯ ರಾಶಿ ಹೋಯ್ತು. ಬಳಸು ಬಿಸಾಕು ಪ್ರವೃತ್ತಿಯಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅತಿಯಾಗಿ ಉಪಯೋಗಿಸ್ತಾ ಇರೋದು ನಾವು. ಯೂಸ್ ಆ್ಯಂಡ್ ಥ್ರೋ ಕಾನ್ಸೆಪ್ಟ್ ಬಂದಿದ್ದೇ ಈಗ 30-35 ವರ್ಷದ ಹಿಂದಿಂದ. ಅದಕ್ಕಿಂತ ಮುಂಚೆ ಇದಿರಲಿಲ್ಲ. ಆ ಯೂಸ್ ಆ್ಯಂಡ್ ಥ್ರೋ ಕಾನ್ಸೆಪ್ಟ್ ಬಂದು ತುಂಬ ಏಕ ಬಳಕೆ ಪ್ಲಾಸ್ಟಿಕ್ ಬಹಳ ಉಪಯೋಗಿಸ್ತಿದೀವಲ್ಲ ನಾವು. ಮೊದಲು ಏನು ಅನ್ಕೊಂಡ್ವಿ, ಈ ಪ್ಲಾಸ್ಟಿಕ್ ಒಂದು ಪರ್ಯಾಯ ನಮಗೆ ಉಪಯೋಗಿಸೋಕ್ಕೆ ತುಂಬ ಅನುಕೂಲ ಅಂತ ಹೇಳಿ, ಅದು ನಮಗೆ ತುಂಬ ಕಡಿಮೆ ವೆಚ್ಚದಲ್ಲಿ ಸಿಗ್ತಿತ್ತು, ಸುಲಭವಾಗಿ ಸಿಗ್ತಿತ್ತು, ಸುಲಭವಾಗಿ ಬಿಸಾಕ್ಬಿಟ್ರೆ ಮುಗಿದೋಗ್ತಿತ್ತು ನಮ್ದು ಕೆಲಸ ಅಂತ ಅನ್ಕೊಂಡು ನಾವು ಅದನ್ನ ತುಂಬ ಬಳಸೋಕೆ ಶುರು ಮಾಡಿದಾಗ ತುಂಬ ಹಾಳಾಗಕ್ಕೆ ಶುರು ಆಯಿತು. ಅತಿಯಾದ ರಾಸಾಯನಿಕ ವಸ್ತುಗಳ ಬಳಕೆ. ತುಂಬ ಕಡೆ ನಾವು ಎಷ್ಟೊಂದು ಇಂಡಸ್ಟ್ರೀಸ್ ಮಾಡ್ತೀವಲ್ಲ, ಅದರಿಂದ ತುಂಬ ಕೆಮಿಕಲ್ಸು ನಮ್ಮ ವಾಯು, ಭೂಮಿ, ನೀರಿಗೆ ಹೋಗ್ತಾ ಇದೆ. ಜೊತೆಗೆ ನಾವು ಮನೆಯಲ್ಲಿ ಎಷ್ಟೊಂದು ಪ್ರತಿ ಮನೆಯಿಂದನೂ ಎಷ್ಟೊಂದು ಪರಿಸರ ಹಾಳಾಗ್ತಿದೆ ಅಂದರೆ, ನಮ್ಮ ದೈನಂದಿನ ಶುಚಿತ್ವದ ಕಾರ್ಯಕ್ರಮಗಳಿಗೆ ನಾವು ತುಂಬ ಡಿಟರ್ಜೆಂಟ್ಸು, ಸ್ಟ್ರಾಂಗ್ ಬ್ಲೀಚಿಂಗ್ ಏಜೆಂಟ್ಸು, ಸ್ಟ್ರಾಂಗ್ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸನ್ನು ಉಪಯೋಗಿಸ್ತಾ ಇದ್ದೀವಿ. ಅದು ಬಟ್ಟೆಯ ಕೊಳೆ, ಮನೆ ಕೊಳೆ ಅಂತೂ ನಮಗೆ ಕಂಡಂತೆ ತೆಗೆಯುತ್ತೆ, ಆದರೆ ಪ್ರಕೃತಿಗೆ ಬಹಳ ನಾಶ ಮಾಡ್ತಾ ಇದೆ. ಈ ಪ್ರಕೃತಿ ಒಂದು ಸಮತೋಲನದಲ್ಲಿ ಇರಬೇಕಾದ್ರೆ ನಮ್ಮ ದೇಹದ ಒಳಗೆ ಹೊರಗೇನೂ ಸೂಕ್ಷ್ಮಾಣು ಜೀವಿಗಳಿರಬೇಕು, ಉಸಿರಾಡುವ ವಾಯುನಲ್ಲಿರಬೇಕು, ಮಣ್ಣಲ್ಲಿರಬೇಕು, ನೀರಲ್ಲಿರಬೇಕು. ಒಂದು ಯೂಸ್ಫುಲ್ ಆರ್ಗ್ಯಾನಿಸಮ್ಸ್ ಅವೆಲ್ಲ. ಅದನ್ನ ಈ ನಮ್ಮ ಮನೆಯ ಸ್ವಚ್ಛತೆಗೆ ಉಪಯೋಗಿಸ್ತಿರುವ ಎಲ್ಲ ಕ್ಲೀನಿಂಗ್ ಏಜೆಂಟ್ಸು ಹಾಳು ಮಾಡಿಬಿಡ್ತಾ ಇದೆ.
ನಮ್ಮ ಡ್ರೈನೇಜಲ್ಲಿ ಕೂಡ ಒಂದು ಲೈವ್ ಎನ್ವಿರಾನ್ಮೆಂಟ್ ಇರಬೇಕು. ಅದನ್ನೆಲ್ಲ ಹಾಳು ಮಾಡಿ ಎಲ್ಲವನ್ನು ನಿರ್ಜೀವ ಮಾಡಿಬಿಡ್ತಾ ಇದ್ದೀವಿ. ಸೊ ಅಲ್ಲಿ ಯಾವುದು ಮತ್ತೆ ಜೀವಿ ಉತ್ಪತ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಮೈಕ್ರೋ ಪ್ಲಾಸ್ಟಿಕ್ಸ್ ಇದು ಒಂಥರ ಸರ್ವಾಂತರ್ಯಾಮಿ. ಪ್ರತಿಯೊಂದು ಪರಿಸರ ನಾಶದ ಎಫೆಕ್ಟ್ಗೆ ಈ ಮೈಕ್ರೋ ಪ್ಲಾಸ್ಟಿಕ್ಸೇ ಕಾರಣ ಆಗ್ತಾ ಇದೆ. ಅನೇಕ ಕ್ಯಾನ್ಸರ್ಗಳೀಗ ತುಂಬ ಬರ್ತಾ ಇರೋದು ಮೈಕ್ರೋ ಪ್ಲಾಸ್ಟಿಕ್ಸ್ ಎನ್ವಿರಾನ್ಮೆಂಟಲ್ಲಿ ಇರೋದ್ರಿಂದ. ಅಸಮರ್ಪಕ ತ್ಯಾಜ್ಯ ನಿರ್ವಹಣೆಗೆ ಬರೋಣ. ಈ ರೀತಿ ನಮ್ಮ ಮನೆಯಿಂದ ನಾನು ಫಸ್ಟು ಮನೆಯನ್ನೇ ಒಂದು ಯೂನಿಟ್ ಆಗಿ ತಗೋತೀನಿ. ಮನೆಯ ಮೊದಲು ಪಾಠಶಾಲೆ. ಹೌದು, ಪ್ರತಿಯೊಂದಕ್ಕೂ ನಾವು ಮನೆಯಲ್ಲಿ ಏನನ್ನಾದರೂ ಆಚರಿಸ್ಬೇಕಾದ್ರೆ ಮನೆಯಿಂದಲೇ ಶುರು ಆಗಬೇಕು. ಮನೆಯಲ್ಲಿರುವ ನಾವೇ ಪೇರೆಂಟ್ಸೇ ಮಕ್ಕಳಿಗೆ ಮಾಡೆಲ್ಸ್ ಆಗಬೇಕು. ನಾವು ಏನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಥವಾ ಸಮಾಜದಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ನಾವು ಫಸ್ಟ್ ಮಾಡಬೇಕು. ನಾವು ಮಾದರಿಯಾಗಿ ನಿಂತರೆ ಆಟೋಮೆಟಿಕ್ ಆಗಿ ನಾವು ಯಾರಿಗೂ ಹೇಳ್ಕೊಡೋದು ಬೇಡ, ನಮ್ಮನ್ನ ಫಾಲೋ ಮಾಡೋರು ಭಾಳ ಜನ ಇರ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ಮಕ್ಕಳು. ಮಕ್ಕಳಿಗೆ ನಾವು ಹೇಳ್ಕೊಟ್ಬಿಟ್ರೆ ಮುಂದಿನ ಜನ್ರೇಷನ್ಗೆ ಈ ಥರ ಕ್ಲಾಸಸ್ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ತಂತಾನೆ ಆ ಮನೆಯ ಸಂಸ್ಕೃತಿಯಾಗಿ, ಆ ರಸ್ತೆಯ ಸಂಸ್ಕೃತಿಯಾಗಿ, ಆ ಊರಿನ ಸಂಸ್ಕೃತಿಯಾಗಿ ಕಸ ನಿರ್ವಹಣೆ ಬಂದ್ಬಿಡುತ್ತೆ. ಇದು ನೋಡಿ, ಕಸ ನಾವು ಮಿಕ್ಸ್ ಮಾಡೇ ಕೊಡ್ತೀವಿ. ಈಗಲೂ ನಾವು ಮಿಕ್ಸ್ ಮಾಡೇ ಕೊಡ್ತೀವಿ. ಅವರೆಷ್ಟೇ ಕಾರ್ಪೊರೇಷನ್ನವರು ಬೈಲಿ, ಕಸ ವಾಪಸ್ ನಮ್ಮನೆ ಮುಂದೆ ಹಾಕಲಿ, ಒಂದಲ್ಲ ಒಂದಿನಾರು ನಾನು ಇದೇ ಥರನೇ, ಇಲ್ಲಪ್ಪ ನಾವು ಸಪ್ರೇಟಾಗೇ ಕೊಡ್ತೀವಿ ಹಸಿ ಕಸನ, ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಟ್ಟಿರ್ತೀವಿ. ಅದು ಆಗಬಾರ್ದು. ಈ ಥರ ಮಿಕ್ಸ್ ಮಾಡಿ ಕೊಡ್ತೀವಿ. ಈ ಥರ ಮಿಕ್ಸ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಅನೇಕ ದೊಡ್ಡ ದೊಡ್ಡ ಪ್ರಮಾಣದ ಪರಿಸರಕ್ಕೆ ಎಫೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಇದು ಎಲ್ಲದೂ ಒಂದು ಕಡೆ ಹೋಗಿ ಡಂಪಿಂಗ್ ಯಾರ್ಡಿಗೆ ಹೋಗಿ ಅಲ್ಲಿ ಇಂಪ್ರಾಪರ್ ಆಗಿ ಕಾಂಪೋಸ್ಟಿಂಗ್ ಆಗುತ್ತೆ. ನಮಗೆ ಹಸಿ ಕಸದ ಬೆನಿಫಿಟ್ಟು ಸಿಗಲ್ಲ, ಒಣ ಕಸದ ಬೆನಿಫಿಟ್ಟು ಸಿಗಲ್ಲ. ಎಲ್ಲೆಂದ್ರಲ್ಲಿ ಸರ್ ಹೇಳಿದ್ರು ಕುರ್ಕುರೆ ಪ್ಯಾಕೆಟ್ ಎಲ್ಲ ಅಲ್ಲಲ್ಲೇ ಬಿಸಾಕ್ತೀವಿ ಅಂತ. ಹೌದು, ನಮ್ಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಒಂದು ಏನಾರ ತಿಂತೀವ, ಸುಮ್ಮನೆ ಅಲ್ಲೇ ಹಿಂಗೆ ಬಿಸಾಕ್ಬಿಟ್ರೆ ನಾವು ಮುಂದಕ್ಕೆ ಹೋಗ್ಬಿಟ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ, ಅದು ಮುಗಿದೋಯ್ತು ಅದ್ರ ಬಗ್ಗೆ. ಸೊ ಈ ಥರ ಅಲ್ಲಲ್ಲೇ ರಸ್ತೆಯಲ್ಲಿ ನಾವು ಹಿಂಗೆ ಬಿಸಾಕಿ ಹೋದಾಗ ಅಲ್ಲಿ ನೋಡಿ ಇದು ಅಟ್ರಾಕ್ಟ್ಸ್ ಈ ಥರ ಪ್ರಾಣಿಗಳಿಗೆಲ್ಲ ಒಂದು ಆಹಾರಕ್ಕೋಸ್ಕರ ಅವು ಬರುತ್ತೆ ಅಲ್ಲಿ. ಸೊ ಹಂದಿ ಬಂದಾಗ ಏನಾಯಿತು, ಹಂದಿಯ ಜೊತೆ ಜಾಪನೀಸ್ ಎನ್ಕೆಫಲೈಟಿಸ್ ಬಂತು, ನಾಯಿ ಜೊತೆ ರೇಬಿಸ್ ಬಂತು, ಇನ್ನೂ ಅನೇಕ ವೈರಲ್, ನಮಗೆ ಗೊತ್ತಿಲ್ಲದೆ ಇರೋ ತನಕ ವೈರಲ್ ಕಾಯಿಲೆಗಳೆಲ್ಲ ಬರಕ್ಕೆ ಶುರುವಾಗುತ್ತೆ. ಇದು ಈ ಥರ ನಾವು ಒಂದು ಟೀ ಕುಡಿದ್ರೆ ಅಲ್ಲೇ ಕಪ್ ಬಿಸಾಕಿರ್ತೀವಿ, ಒಂದು ಬಿಸ್ಕತ್ ತಿಂದು ಬಿಸಾಕ್ತೀವಿ, ಕುರ್ಕುರೆ ತಿಂದು ಬಿಸಾಕ್ತೀವಿ. ಏನಾಗತ್ತಪ್ಪ ಮಹಾ ಇದಿಷ್ಟು ಹಾಕಿದ್ರೆ ಅಂತಂದರೆ, ಅದರಲ್ಲಿ ಒಂದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಇಷ್ಟು ನೀರಿದ್ರೂ ಸಾಕು ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಅಲ್ಲಿ ಒಂದೇನಾದರೂ ಡೆಂಗು, ಚಿಕನ್ಗುನಿಯಾ, ಮಲೇರಿಯಾ ಕೇಸು ಎಲ್ಲರೂ ಯಾರಿದ್ರೆ ಅಲ್ಲಿಂದ ಒಬ್ರಿಗೊಬ್ರಿಗೆ ಹರಡಿ ಅದು ಒಂದು ಎಪಿಡೆಮಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಅನೇಕ ಕಾಯಿಲೆಗಳು ಕೂಡ ನಮ್ಗಲ್ಲಿ ಉತ್ಪತ್ತಿ ಆಗುತ್ತೆ. ಈ ಡಂಪಿಂಗ್ ಯಾರ್ಡಿಗೆ ಹೋಗ್ತಾ ಇದೆ ಕಸ, ಈಗ ಎಲ್ಲ ಊರಲ್ಲೂ ಅಷ್ಟೇ ಒಂದು ಜಾಗ ಗುರುತು ಮಾಡ್ಕೊಂಡಿರ್ತಾರೆ. ಅಲ್ಲಿ ಈ ತರಹ ಕಸವನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇದರಲ್ಲಿ ಎಲ್ಲ ಥರ ಕಸನೂ ಉಂಟು. ನಮ್ಮ ಮನೆಯಿಂದ ಹೋಗತಕ್ಕಂಥ ಕಾಂಪೋಸ್ಟಬಲ್ ಕಸ ಇರ್ಬೋದು, ನಂದಿನಿ ಹಾಲಿನ ಕವರು, ಎಣ್ಣೆ ಕವರು, ಬಿಸ್ಕತ್ತಿನ ಕವರು, ಮೆಡಿಸನ್ಸು, ಪೇಂಟು, ಕಾಸ್ಮೆಟಿಕ್ಸು ಎಲ್ಲ ಬಂದಿರುತ್ತೆ. ಬ್ಯಾಟ್ರಿ ಸೆಲ್ಸು, ಬ್ಯಾಟ್ರಿಗಳು, ಈ ವೇಸ್ಟು, ನಾವು ಒಂದು ಸತ್ತ ಪ್ರಾಣಿ ಇರಬಹುದು, ಪ್ರತಿಯೊಂದು ಅಲ್ಲಿ ಹೋಗಿ ಇಂಪ್ರಾಪರ್ ಆಗಿ ಕಾಂಪೋಸ್ಟಿಂಗ್ ಆಗಿ ಆಕ್ಸಿಜನ್ ಇಲ್ಲದೆ ಕಾಂಪೋಸ್ಟಿಂಗ್ ಆದಾಗ ಇಲ್ಲಿ ಮೀಥೇನ್ ಅನಿಲ ಉತ್ಪತ್ತಿ ಆಗುತ್ತೆ ವಾತಾವರಣಕ್ಕೆ. ಮತ್ತೆ ಸಲ್ಫೈಡ್ ಹೈಡ್ರೋಜನ್ ಆಕ್ಸೈಡ್ಸ್ ಉತ್ಪತ್ತಿ ಆಗುತ್ತೆ. ಈ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಈ ನೈಟ್ರೋಜನ್ ಆಕ್ಸೈಡ್ಸು ಅದೆಲ್ಲ ಉತ್ಪತ್ತಿ ಆದಾಗ ಅವು ಒಂಥರ ಗ್ರೀನ್ ಹೌಸ್ ಗ್ಯಾಸಸ್ ಆಗಿ ಕೆಲಸ ಮಾಡುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂತಾನೆ ಅದ್ರ ಹೆಸರು. ಅವುಗಳ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಸೂರ್ಯನ ಶಾಖವನ್ನ ಹಿಡಿದಿಟ್ಕೊಳ್ಳೋದು. ಅದು ತಕ್ಕ ಮಟ್ಟಿಗೆ ನಮ್ಮ ಭೂಮಿಯ ಮೇಲಿನ ಟೆಂಪರೇಚರ್ನ ಜೀವಿಗಳಿಗೆ ಜೀವಿಸಕ್ಕೆ ಅನುಕೂಲ ಆಗಂಗೆ ಬೇಕಾಗೋ ಟೆಂಪರೇಚರ್ನ ಅದು ತಂದುಕೊಡುತ್ತೆ. ಅದು ಪ್ರಕೃತಿ ಮಾಡಿರೋದು ಒಳ್ಳೇದಕ್ಕೇನೆ. ಪಾರ್ಟ್ ಆಫ್ ಎವಲ್ಯೂಷನ್ ಅಲ್ಲಿ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಭೂಮಿಗೆ ರೀಚ್ ಆದಾಗ ಅಷ್ಟೇ ಅಲ್ಲೊಂದು ಜೀವ ಉತ್ಪತ್ತಿ ಆಗಕ್ಕೆ ಸಾಧ್ಯ ಆಯಿತು. ಅದು ಬೆನಿಫಿಟ್ ಆಫ್ ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್. ಬಟ್ ಇಲ್ಲಿ ಏನಾಗ್ತಾ ಇದೆ, ತುಂಬಾ ಬಂದ್ಬಿಟ್ಟು ಜಾಸ್ತಿಯಾಗಿ ಅತಿಯಾಗಿ ಉತ್ಪತ್ತಿಯಾಗಿ ಅವು ನಮ್ಮ ಭೂಮಿ ಮೇಲೆ ಇರುವ ಸೂರ್ಯನ ಶಾಖವನ್ನ ವಾಪಸ್ಸು ಕಳ್ಸಕ್ಕೆ ಇದಾಗ್ತಾ ಇಲ್ಲ. ಸೊ ಈಗ 30 ವರ್ಷದಿಂದ 37 ಡಿಗ್ರಿ ಸಮ್ಮರ್ಲಿ ದಾವಣಗೆರೆಯಲ್ಲಿ ಇದ್ದಿದ್ದು 41-42ಕ್ಕೆ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 25 ವರ್ಷಕ್ಕೆ ಇದೇ ರೀತಿ ಮುಂದುವರೆದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಮ್ಮ ಲೋಕಲ್ ಏರಿಯಾ ಟೆಂಪರೇಚರ್ 50 ಡಿಗ್ರಿ ಮುಟ್ಟುತ್ತೆ. ಎಷ್ಟು ಪ್ರಾಣಿಗಳು ಎಷ್ಟು ಗಿಡಗಳು ಬದುಕಬಲ್ಲವು ಇದರಲ್ಲಿ.
ಸಾಧ್ಯನಾ? ಇಲ್ಲ. ಇದನ್ನ ನಾವು 35 ವರ್ಷದ ಹಿಂದೆನೇ ನಾನು ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ಓದಿದ್ದೆ. ಮುಂದೆ ಅಕಾಲಿಕವಾಗಿ ಮಳೆ, ಅಕಾಲಿಕವಾಗಿ ಬರಗಾಲ, ಪ್ರವಾಹ, ಸುನಾಮಿ ಎಲ್ಲ ಬರುತ್ತೆ. ನಾವು ಯಾವುದು ಬಯಲು ಸೀಮೆ ಅಂತ ಅನ್ಕೊಂಡಿರ್ತೀವ ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಮಲೆನಾಡು ಅಂತ ಅನ್ಕೊಳ್ಳೋದ್ರಲ್ಲಿ ನಮಗೆ ಮರಳು ಭೂಮಿ ಆಗುತ್ತೆ ಅಂತೆಲ್ಲ ಓದಿದ್ವಿ ನಾವು. ಇದೇ ರೀತಿ ನಾವು ಪರಿಸರವನ್ನ ನಾಶ ಮಾಡ್ತಾ ಹೋದ್ರೆ ಈ ರೀತಿ ಬದಲಾವಣೆ ಆಗತ್ತೆ ಅಂತ ಈಗ ನಾವು ಅದನ್ನ ಕಾಣ್ತಾ ಇದೀವಿ. ನಾವು ಯಾರು ಎಚ್ಚೆತ್ತುಕೊಂಡಿಲ್ಲ. ಇಷ್ಟು 35-40 ವರ್ಷ ಆದ್ರೂ ಇನ್ನೂ ನಾವ್ಯಾರು ಎಚ್ಚೆತ್ತುಕೊಂಡಿಲ್ಲ. ಯಾಕೆಂದ್ರೆ ಇನ್ನು ನಮ್ಮ ಬುಡಕ್ಕೆ ಬೆಂಕಿ ಹತ್ತಿಲ್ಲ. ಪಕ್ಕದಲ್ಲೇ ಒಂದು ತೆಂಗಿನ ತೋಟ ಇದೆ. ಇಲ್ಲಿ ಇಂಪ್ರಾಪರ್ ಆಗಿ ಕಾಂಪೋಸ್ಟಿಂಗ್ ಆದಾಗ ಬರೀ ಮೀಥೇನ್ ಒಂದೇ ಉತ್ಪತ್ತಿ ಆಗಲ್ಲ. ಈ ನಮ್ಮ ಬ್ಯಾಟ್ರಿ ಸೆಲ್ಸ್ ಇರ್ಬೋದು, ಅನೇಕ ನಮ್ಮ ಡ್ರಗ್ಸ್ ಇಂದ ಅಥವಾ ಕಾಸ್ಮೆಟಿಕ್ಸ್ ಇಂದ, ಇಂಡಸ್ಟ್ರೀಸ್ ಇಂದ ಬರೋ ಕೆಮಿಕಲ್ಸ್ ಇಂದೆಲ್ಲ ಹೆವಿ ಮೆಟಲ್ಸು, ಬೇರೆ ಅದರ್ ಪಾಯ್ಸನಸ್ ಮೆಟಲ್ಸು ಅವೆಲ್ಲ ಭೂಮಿಗೆ ಇಳ್ಕೊಳ್ಳುತ್ತೆ. ಇಳ್ಕೊಂಡಾಗ ಏನಾಗುತ್ತೆ, ಮಣ್ಣು ಕಲುಷಿತ ಆಗಿ ಅದರ ಸುತ್ತಮುತ್ತ ಇರುವ ವೆಜಿಟೇಷನ್ ನಲ್ಲಿ ಏನ್ ಬೆಳಿತೀವೋ ಅದರಲ್ಲೆಲ್ಲ ಈ ತರ ಕೆಮಿಕಲ್ ಪಾಯ್ಸನ್ಸ್ ಬರಕ್ಕೆ ಶುರುವಾಗುತ್ತೆ. ಅಂತರ್ಜಲ ಕಲುಷಿತಗೊಳ್ಳುತ್ತೆ. ಅಲ್ಲಿ ಕೂಡ ಬೋರ್ವೆಲ್ ನೀರಲ್ಲಿ ಕೂಡ ಈಗ ಹೆವಿ ಮೆಟಲ್ ಪಾಯ್ಸನಿಂಗ್ ಆಗ್ತಾ ಇದೆ. ಹಾಗೇನೆ ನಾವು ಏನೇ ಕಸ ಎಸೆದ್ರು ಕೊನೆಗೆ ಯಾವ್ದಾದ್ರೂ ಒಂದು ವಾಟರ್ ಬಾಡಿಗೆ ಹೋಗುತ್ತೆ. ಅದು ಬಾವಿ, ಕೆರೆ, ನದಿ, ಹಳ್ಳ, ಕೊಳ್ಳ ಕೊನೆಗೆ ಸಮುದ್ರಕ್ಕೆ ಸೇರುತ್ತೆ. ಸೊ ಅಲ್ಲಿರುವ ಎಲ್ಲ ಜಲಚರಗಳನ್ನು ನಾಶ ಮಾಡ್ತೀವಿ, ಅವುಗಳ ಪ್ರಾಣಕ್ಕೂ ಹಾನಿ. ಆಮೇಲೆ ಇಲ್ಲಿ ಆಲ್ಗೆ ಅಂತ ಇರುತ್ತೆ ಸಮುದ್ರದಲ್ಲಿ, ಬಹಳ ಪಾಚಿ ಇರುತ್ತೆ. ಪಾಚಿ ನಮಗೆ ವಾಯುಮಂಡಲಕ್ಕೆ ಆಕ್ಸಿಜನ್ ಕೊಡುವುದರಲ್ಲಿ ತುಂಬ ಪ್ರಮುಖ ಸೋರ್ಸ್ ಅದು. ನಾವು ನೆಲದ ಮೇಲಿರೋ ಗಿಡ ಮರದಿಂದ ಬರುತ್ತೆ ಅಂದ್ಕೊಂಡಿದೀವಿ. ಗಿಡ ಮರದಿಂದನೂ ಖಂಡಿತವಾಗ್ಲೂ ಬರುತ್ತೆ. ಅದಲ್ಲದೆ ಜಾಸ್ತಿ ಪರ್ಸೆಂಟೇಜ್, ಒಂದು 70% ಆಕ್ಸಿಜನ್ ಅನ್ನ ನಮ್ಮ ವಾಯುಮಂಡಲಕ್ಕೆ ಸೇರಿಸೋದು ಸಮುದ್ರದಲ್ಲಿರುವ ಪಾಚಿ. ಕೊನೆಗೆ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಹೋದಾಗ ಆ ಪಾಚಿ ಕೂಡ ಬೆಳೆಯಕ್ಕಾಗಲ್ಲ, ಅಲ್ಲಿ ಉಸಿರಾಡಕ್ಕೆ ಆಗಲ್ಲ, ಲೈಟ್ ಕೂಡ ಕೆಳಗಡೆಗೆ ಸಮುದ್ರದ ಒಳಗಡೆಗೆ ಬೀಳಲ್ಲ, ಪಾಚಿ ಬೆಳೆಯಲ್ಲ. ಅಲ್ಲಿರೋ ಪ್ರಾಣಿಗಳಿಗೆಲ್ಲ ಪ್ರಾಣಹಾನಿಯಾಗಿ ಅವುಗಳಲ್ಲೆಲ್ಲ ಪ್ಲಾಸ್ಟಿಕ್ ಸೇರ್ಕೊಂಡು ನಮ್ಗೆ ಅದಕ್ಕೂ ಪ್ರಾಣಹಾನಿ, ನಾವು ತಿಂದಾಗ ಅದನ್ನು ನಮಗೂ ಪ್ರಾಣಹಾನಿ. ಕಸ ಸುಡೋದು ಇದು ತುಂಬಾ ಸಾಮಾನ್ಯ. ಇದು ಕಸವನ್ನ ನಾವೊಂದೆಲ್ಲ ರೋಡಲ್ಲಿ ಕಸ ಗುಡಿಸಿದಾಗ, ಮನೆ ಮುಂದೆ ಕಸ ಗುಡಿಸಿದಾಗ ನಮಗೆ ಸುಲಭವಾಗಿ ಸಿಗುವ ಸಾಧನ ಒಂದು ಬೆಂಕಿ ಪೊಟ್ಟು. ಸುಟ್ಟು ಬಿಟ್ರೆ ಮುಗಿದಾಯ್ತಲ್ಲ, ನಮ್ಮ ಕಣ್ಣಿಗೆ ಕಾಣಲ್ಲ ಅಲ್ಲ, ಅದೇನ್ ಡ್ಯಾಮೇಜ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ಅಲ್ಲಿ ಬರುವ ಹೊಗೆ ನೋಡಿ, ಜೊತೆಗೆ ನಾವು ಈ ತರ ಸುಟ್ಟಾಗ ಅಲ್ಲಿ ಪ್ಲಾಸ್ಟಿಕ್ ಅನಿವಾರ್ಯವಾಗಿ ಅಲ್ಲಿದ್ದೇ ಇರುತ್ತದು ಪ್ಲಾಸ್ಟಿಕ್. ಅದನ್ನು ಸುಟ್ಟಾಗ ಡಯಾಕ್ಸಿನ್ ಅಂತ ಉತ್ಪತ್ತಿ ಆಗುತ್ತೆ, ಒಂದು ಕೆಮಿಕಲ್. ಅದಕ್ಕೆ ಬಣ್ಣ ಇರಲ್ಲ, ವಾಸನೆ ಇರಲ್ಲ, ಗೊತ್ತೇ ಆಗಲ್ಲ ಅದು ನಾವು ಉಸಿರಾಡ್ತಿದೀವಿ ಡಯಾಕ್ಸಿನ್ ಅಂತ ಹೇಳಿ. ಅದರಿಂದ ಉಸಿರಾಡಿ ನಾವು ಬೆಳಗ್ಗೆನೆ ಬೆಂಕಿ ಹಚ್ಚೋದು, ವಾಕಿಂಗ್ ಹೋಗೋದು ಬೆಳಿಗ್ಗೆನೆ, ಒಳ್ಳೆ ಗಾಳಿ ತಗೊಂಡ್ಬರ್ತೀವಿ ಅಂತ ಹೋಗ್ತೀವಿ, ಎಲ್ಲ ಡಯಾಕ್ಸಿನ್ ಉಸಿರಾಡ್ಕೊಂಡು ಬರ್ತೀವಿ. ಡಯಾಕ್ಸಿನ್ ಅನೇಕ ಕಾಯಿಲೆಗಳಿಗೆ ಕಾರಣ. ಡಯಾಬಿಟಿಸು, ಥೈರಾಯ್ಡ್ ಡಿಸಾರ್ಡರ್ಸು, ಅದರ್ ಎಂಡೋಕ್ರೈನ್ ಡಿಸೀಸಸ್ಸು, ಅಲರ್ಜಿಗಳು, ಶ್ವಾಸಕೋಶದ ಅಲರ್ಜಿ, ಕೊನೆಗೆ ಶ್ವಾಸಕೋಶದ ಕ್ಯಾನ್ಸರ್ ಕೂಡ ಬರೋದಕ್ಕೆ ಎಲ್ಲ ಡಯಾಕ್ಸಿನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೆಮಿಕಲ್ಸ್ ವಿಚ್ ಇಸ್ ಕಾಸಿಂಗ್ ಡಿಸೀಸಸ್. ಅತಿಯಾದ ಮೋಟಾರು ವಾಹನಗಳ ಬಳಕೆ. ಈ ಮೋಟಾರ್ ವಾಹನಕ್ಕೆ ಬಂದಾಗ ಒಂದು 2 ವಿಷಯ ಹೇಳಬೇಕಾಗುತ್ತೆ ನಾನು. ಹೊಗೆ ಒಂದು, ಮತ್ತೆ ಇದು ಅಗೈನ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಮತ್ತೆ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಮತ್ತೆ ನಗರೀಕರಣದಲ್ಲಿ ಏನಾಗ್ತಿದೆ, ಅತಿಯಾದ ಮೋಟಾರ್ ವಾಹನಗಳ ಬಳಕೆ, ಕಾಡಿನ ನಾಶ, ಜನಸಂಖ್ಯೆ ಜಾಸ್ತಿಯಾಗಿ ನಮ್ಮ ಉಸಿರಿನಿಂದ ಕೂಡ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಹೋಗ್ತಾ ಇದೆ. ಸೊ ಏನಾಯ್ತು, ನಮ್ಮ ವಾಸಿಸ್ತಿರೋ ಸುತ್ತಮುತ್ತ ಗಾಳಿಯಲ್ಲಿ ನಮಗೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡು, ಮೀಥೇನು, ನೈಟ್ರಿಕ್ ಆಕ್ಸೈಡ್ ಎಲ್ಲ ಕಾನ್ಸಂಟ್ರೇಷನ್ ಆಗಿ ಜಾಗತಿಕ ಅಲ್ಲ, ನಮ್ಮ ಲೋಕಲ್ ಏರಿಯಾ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಪ್ರತಿ ಊರಲ್ಲೂ ಜಾಸ್ತಿ ಆಗ್ತಾ ಕೊನೆಗದು ಜಾಗತಿಕ ತಾಪಮಾನಕ್ಕೆ ಬರುತ್ತೆ. ಇನ್ನೊಂದು, ನಮಗೆ ಅರಿವಿಲ್ಲದೆ ಇರತಕ್ಕಂತಹ ಒಂದು ರಾಕ್ಷಸ ಇಲ್ಲಿ ಇರುತ್ತೆ. ಇದು ಯಾವ್ದಪ್ಪ ಅಂದ್ರೆ, ಈ ಟೈರ್ಗಳು ನೋಡಿ, ಕಾಂಕ್ರೀಟ್ ರೋಡ್ಗೆ ಉಜ್ಜತ್ತೆ ಹೋಗ್ಬೇಕು. ಆ ಫ್ರಿಕ್ಷನ್ ಅಲ್ಲಿ ಟೈರ್ ಸಮದು ಇಟ್ಸ್ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ಇಸ್ ರಿಲೇಟೆಡ್ ಟು ಪ್ಲಾಸ್ಟಿಕ್. ಸಣ್ಣ ಫೈಬರ್ಸು ಗಾಳಿಗೆ ಹೋಗುತ್ತೆ. ದೇ ಆರ್ ಕಾಲ್ಡ್ ಎಸ್ ಮೈಕ್ರೋಪ್ಲಾಸ್ಟಿಕ್ಸ್. ಈ ಮೈಕ್ರೋಪ್ಲಾಸ್ಟಿಕ್ಸ್ ಗಾಳಿಗೆ ಬಂದು ನಮ್ಮ ಉಸಿರಾಟದ ಮೂಲಕ, ಲಂಗ್ಸ್ ಮೂಲಕ ನಮ್ಮ ದೇಹಕ್ಕೆ ಸೇರುತ್ತೆ. ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಇನ್ನೂ ಒಂದಷ್ಟು ಆಮೇಲೆ ಹೇಳ್ತೀನಿ. ಇದು ಒಂದು ವಿಷಯ ಇಲ್ಲಿ ಹೇಳೋದು. ಅತಿಯಾದ ಮೋಟಾರ್ ವೆಹಿಕಲ್ಸ್ ಇಂದ ಈ ತರ ಎಲ್ಲ ತೊಂದರೆ ಆಗ್ತಾ ಇದೆ ನಮಗೆ. ವಾಯು ಮಾಲಿನ್ಯ, ಧೂಳು, ಹೊಗೆ, ಮತ್ತೆ
ಕಾರ್ಬನ್ ಡೈಆಕ್ಸೈಡು ನೈಟ್ರಿಕ್ ಆಕ್ಸೈಡ್ಸು ಜಾಸ್ತಿ ಆಗೋದು, ಮೀಥೇನ್ ಜಾಸ್ತಿ ಆಗೋದು, ಪ್ಲಸ್ ಮೈಕ್ರೋಪ್ಲಾಸ್ಟಿಕ್ಸು ವಾತಾವರಣಕ್ಕೆ ಸೇರ್ಕೋತಾರೆ. ಈ ಪರಿಸರಕ್ಕೆ ಇಷ್ಟೆಲ್ಲ ನಾವು ಹಾನಿ ಮಾಡ್ತಿದ್ದೀವಿ. ಆದರೆ ಈ ಪರಿಣಾಮ ಏನಾಗ್ತಾ ಇದೆ? ಆ ಪರಿಣಾಮದಲ್ಲಿ ಒಂದು ನಾನು ಹೇಳೋದಲ್ಲ, ಎಲ್ಲ ಕಡೆಯಿಂದ ಸೇರಿ ನಮಗೆ ಮೀಥೇನು ಅದೆಲ್ಲ ಜಾಸ್ತಿ ಆಗಿ ಲೋಕಲ್ ಏರಿಯಾ ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಈ ಕಡೆ ನೋಡಿ, ಮುಂಚೆ ಈ ಥರ ಕಾಡು ಹೊಲ ಅದೆಲ್ಲ ಇರ್ತಿತ್ತು. ನಮ್ಮ ದಾವಣಗೆರೆಗೆ ಕಂಡಂತೆ ಎಕ್ಸಾಂಪಲ್ ತಗೊಳ್ಳಿ. ಸುತ್ತಮುತ್ತ ಇರುವ ಜಮೀನು ಅದನ್ನೆಲ್ಲ ನಾವು ಕಾಡನ್ನ ಕಡಿದು ಒಂದು ನಗರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನು ಗಿಡಗಳು ತುಂಬ ಕಮ್ಮಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ. ಸೊ ನಾವು ಉಸಿರಾಡೋ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳೋಕ್ಕೆ ನಮಗೆ ಗಿಡಗಳಿಲ್ಲ. ಅತಿಯಾದ ಮೋಟಾರ್ ವಾಹನ ಬಳಕೆಯಿಂದ ಮೀಥೇನು ಕಾರ್ಬನ್ ಡೈಆಕ್ಸೈಡ್ ಬರ್ತಿದೆ. ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಆಗ್ತಾ ಇದೆ ಇಲ್ಲಿ, ಮತ್ತೆ ಮೀಥೇನ್ ಬರ್ತಾ ಇದೆ. ಸೊ ಇಷ್ಟಾಗಿ ಇಲ್ಲಿ ಲೋಕಲ್ ಏರಿಯಾ ಟೆಂಪರೇಚರ್ ಜಾಸ್ತಿ ಆಯಿತು, ಮಳೆ ಬರೋ ಟೈಮಲ್ಲಿ ಬರ್ತಿಲ್ಲ, ಮಳೆ ಬರ್ದಿರೋ ಟೈಮಲ್ಲಿ ಬರ್ತಾ ಇದೆ. ಸೊ ಇದೆಲ್ಲ ಆಗಿ ಕೊನೆಗೆ ಜಾಗತಿಕ ತಾಪಮಾನಕ್ಕೆ ಬರ್ತೀವಿ ನಾವು. ಆಮೇಲಿಂದ ಇಲ್ಲಿ ವ್ಯವಸಾಯ ಯೋಗ್ಯವಾದ ಜಮೀನನ್ನು ನಾವು ಇಲ್ಲ ಬಿಲ್ಡಿಂಗ್ ಕಟ್ಟಕ್ಕೆ, ಸಿಟಿ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಿದ್ದೀವಿ, ಇಲ್ಲ ದುಡ್ಡಿಗೋಸ್ಕರ ನಾವು ಕಮರ್ಷಿಯಲ್ ಬೆಳೆನ ಬೆಳೀತಾ ಇದ್ದೀವಿ. ಊಟ ಮಾಡೋದನ್ನ ಬೆಳೀತಾ ಇಲ್ಲ, ನಾವು ದುಡ್ಡನ್ನ ಊಟ ಮಾಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಖಂಡಿತವಾಗ್ಲೂ ನಾವು ಇದೇ ರೀತಿ ಬರೀ ಕಮರ್ಷಿಯಲ್ ಕ್ರಾಪ್ಸ್ಗೆ ಹೋಗ್ತಾ ಕೂತ್ಕೊಂಡ್ರೆ ಮುಂದಿನ ದಿನ ನಮಗೆ ಊಟ ಮಾಡೋಕ್ಕೆ ಅನ್ನ ಇರಲ್ಲ. ಕಬ್ಬನ್ನ ತಿಂದು ನಾವು ಜೀವನ ಮಾಡೋಕ್ಕಾಗತ್ತಾ? ಅಡಿಕೆ ತಿಂದು ಜೀವನ ಮಾಡೋಕ್ಕಾಗತ್ತಾ? ತಂಬಾಕು ತಿಂದು ಜೀವನ ಮಾಡೋಕ್ಕಾಗತ್ತಾ? ಇಲ್ಲ. ಎಕ್ಸಾಂಪಲ್ ಕೊಡ್ತಾ ಇರೋದು. ಕಮರ್ಷಿಯಲ್ ಬೆಳಿಬೇಕು, ಸ್ವಲ್ಪ ಒಂದು ಲಿಮಿಟ್ ಇರಬೇಕು. ಆಹಾರ ಪದಾರ್ಥವನ್ನು ಫಸ್ಟ್ ನಾವು ಬೆಳ್ಕೋಬೇಕು. ಹೀಗಾಗಿ ನಮಗೆ ಒಂದು ಕ್ರೈಸಿಸ್ ಆಗಿದೆ. ಆಹಾರದ ಕ್ರೈಸಿಸ್ಸು, ಆಕ್ಸಿಜನ್ ಕ್ರೈಸಿಸ್ಸು, ಮತ್ತೆ ವಾತಾವರಣದ ಟೆಂಪರೇಚರ್ನ ಕ್ರೈಸಿಸ್. ಇದಕ್ಕೆ ಒಂದು ಸುಲಭವಾದ ಪರಿಹಾರ ಅಂತಂದ್ರೆ ನಮ್ಮ ಮನೆಯ ಅಂಗಳದಲ್ಲಿ ಮತ್ತೆ ತಾರಸಿಯಲ್ಲಿ. ಸಿಟಿಲಿ ಏನಪ್ಪ ಹಂಗ ನಾವೆಲ್ಲಿ ಬೆಳೆಯಕ್ಕೆ ಸಾಧ್ಯ ಗಿಡಗಳನ್ನ? ನಮ್ಮ ಮನೆ ತಾರಸಿ ಅಂತೂ ಸಿಕ್ಕೇ ಸಿಗುತ್ತಾ. ಕೊನೆಗೆ ಅಲ್ಟಿಮೇಟ್ಲಿ ನೀವೆಷ್ಟೇ ಕಟ್ಟಿದ್ರು ಒಂದು ತಾರಸಿ ಮೇಲೆ ಇದ್ದೇ ಇರುತ್ತೆ. ಅಲ್ಲಿ ಒಂದಷ್ಟು ಗಿಡಗಳನ್ನ ಬೆಳ್ಕೊಳ್ಳಿ. ಚೀನಾದಲ್ಲಿ ಮಾಡಿದ್ದೇ ಹಾಗೆ. ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಪಲ್ಯೂಟೆಡ್ ಸಿಟೀಸ್. ಈಗ 30 ವರ್ಷದಿಂದ ಎಲ್ಲೆಲ್ಲಿ ಜಾಗ ಇದೆಯೋ, ಎಲ್ಲೆಲ್ಲಿ ತಾರಸಿ, ಎಲ್ಲೆಲ್ಲಿ ಬಾಲ್ಕನಿ ಇದೆ, ಅಲ್ಲೆಲ್ಲ ಮರಗಳನ್ನು ಬೆಳೆದ್ರು, ಗಿಡಗಳನ್ನು ಬೆಳೆದ್ರು. ಅಮೆರಿಕ, ಚೀನಾದಲ್ಲಿ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಿದ್ರೆ ಅವ್ರು ಹಂಗೆ. ಜೊತೆಗೆ ರೋಡಲ್ಲಿ ಜಾಗದಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಮಣ್ಣು ಬಿಡಲಿಲ್ಲ, ಖಾಲಿ ಮಣ್ಣು ಬಿಡಲಿಲ್ಲ. ಹುಲ್ಲು, ಹೂವು ಏನೇನೆಲ್ಲ ಬೆಳೆದ್ರು ಅವರು. ಸಮ್ ವೆಜಿಟೇಷನ್ಸ್ ದೇ ಸ್ಟಾರ್ಟೆಡ್ ಗ್ರೋಯಿಂಗ್. ಈಗ ಅಲ್ಲಿಯ ವಾಯು ಮಾಲಿನ್ಯ ಕಡಿಮೆ ಆಗಿದೆ. ಇನ್ ಸ್ಪೈಟ್ ಆಫ್ ಸೋ ಮಚ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಸೋ ಮಚ್ ಆಫ್ ಅರ್ಬನೈಸೇಷನ್. ಅವರು ಎಲ್ಲೆಂದ್ರಲ್ಲಿ ಬೆಳೀತಾ ಇದ್ದಾರೆ. ನಾವು ಬರೀ ಯೂಟ್ಯೂಬಲ್ಲಿ ಅದನ್ನ ನೋಡ್ತೀವಿ, ಹಾ ಅಂತೀವಿ, ಒಂದು ಲೈಕ್ ಹಾಕ್ತೀವಿ, ಬಿಟ್ಬಿಡ್ತೀವಿ. ನಾವ್ಯಾಕೆ ಮಾಡಬಾರ್ದು? ಅದನ್ನ ಬೆಳ್ಕೋಬೋದಲ್ವ ನಾವು? ಎಲ್ಲೂ ಮಣ್ಣು ಬಿಡಲೇಬಾರ್ದು ನಾವು ರೋಡಲ್ಲಿ. ಏನಾದ್ರು ಒಂದು ಗಿಡ ಬೆಳೆದಿರ್ಬೇಕಲ್ಲಿ. ದೊಡ್ಡ ದೊಡ್ಡ ಗಿಡ ಬೇಡ, ಹುಲ್ಲು ಬೆಳೀರಿ ಸಾಕು. ಇದು ನೋಡಿ, ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಹಾಕದೆ ಇದನ್ನ. ನಾರ್ತ್ ಪೋಲಲ್ಲಿ ಇರುವ ಹಿಮ, ಇದು ಜಾಗತಿಕ ತಾಪಮಾನದಿಂದ ಈಗ ಕರಗೋಗ್ತಾ ಇದೆ. ಕರಗಿ ಅದು ಸಮುದ್ರಕ್ಕೆ ಬಂದು ಸಮುದ್ರದ ಮಟ್ಟ ಏರಿ ಡೆಫಿನೆಟ್ಲಿ ಇನ್ನೊಂದು 10-15 ವರ್ಷಕ್ಕೆ ನಮಗೆ ಸೀ ಶೋರಲ್ಲಿರುವ ಸಿಟಿಗಳೆಲ್ಲ ಮುಳುಗುತ್ತೆ. ಭೂಭಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಕಾಯಿಲೆಗಳು ಸುಮಾರು ಹೇಳಿದೆ. ನಮ್ಮ ಪರಿಸರ ನಾಶದಿಂದಾನೇ ಇದೆಲ್ಲ ಕಾಯಿಲೆಗಳು. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ನಾನು. ಅಲರ್ಜಿ, ಸ್ಕಿನ್ ಅಲರ್ಜೀಸು, ಸ್ಕಿನ್ ಕ್ಯಾನ್ಸರ್ಸು. ಇದು ಮರಗಳ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಇಂಡಿಯಾದಲ್ಲಿ ನೋಡಿ. ಕೆನಡಾದಲ್ಲಿ ಹತ್ತತ್ರ 9,000 ಮರ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಂದು 700 ಮರ, ನಮ್ಮ ಪಾಕಿಸ್ತಾನ ಹತ್ತತ್ರ ಇದೆ, ಅದರಲ್ಲಿ ಅವರು 32 ಮರ ಇದ್ದಾರೆ, ನಾವು 28 ಮರ ಇದ್ದೀವಿ. ಇಂಡಿಯಾದಲ್ಲಿ ಇದೊಂದು 7-8 ವರ್ಷದ ಹಿಂದಿನ ಸ್ಟ್ಯಾಟಿಸ್ಟಿಕ್ಸ್ ಇದು. ಒಬ್ಬ ಮನುಷ್ಯನಿಗೆ 28 ಮರ ಇದೆಯಂತೆ. ಈಗ ಅದು ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ ನನಗೆ. ಕಮ್ಮಿ ಆಗಿದ್ರು ಆಗಿರ್ಬೋದು. ಇನ್ನ ನಾವು ಗಿಡ ನೆಡ್ತಿರೋ ಸ್ಪೀಡ್ ಎಷ್ಟು ಸ್ಲೋ ಇದೆ ಅಂತ ಅಂದ್ರೆ, ಆ ಕಡಿತಿರೋದನ್ನ ನಾವು ಸಮ ಮಾಡಕ್ಕೆ ಆಗ್ತಾ ಇಲ್ಲ. ಡಿಫ್ರೆನ್ಸು. ಪ್ರಾಣಿಗಳಿರೋ ಜಾಗ ಹೇಗಿರುತ್ತೆ, ಮನುಷ್ಯ ಇರೋ ಜಾಗ ಹೇಗಿದೆ. ಸೊ ಇಷ್ಟೆಲ್ಲ ವಾತಾವರಣ ಚೇಂಜ್ ಆಗ್ತಾ ಇರೋದಕ್ಕೆ, ಡ್ಯಾಮೇಜ್ ಆಗ್ತಾ ಇರೋದಕ್ಕೆ ಮನುಷ್ಯ ಕಾರಣ, ಪ್ರಾಣಿಗಳ ಕಾರಣ? ಮನುಷ್ಯ ಕಾರಣ. ನಮ್ಮಿಂದನೇ ಆಗಿರೋದನ್ನ ನಾವೇ ಸರಿ ಮಾಡಬೇಕು. ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾಯಿಸ್ಕೊಳ್ಬೇಕು. ನಮ್ಮ ಅಜ್ಜಿಯ ಕಾಲಕ್ಕೆ, ಬಹುಶಃ ಇಲ್ಲಿರೋ ಯಂಗರ್ ಜನರೇಷನ್ ಮುತ್ತಜ್ಜಿ ಕಾಲಕ್ಕೆ ಅಂತ ಹೇಳ್ಬೋದು. ನಮ್ಮ ಅಜ್ಜಿಯ ಕಾಲದಲ್ಲಿ ಜೀವನ ಹೇಗಿತ್ತು ಅಂದ್ರೆ, ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ಮಕ್ಕಳಾಗಿದ್ದಾಗ ಯಾವ ರೀತಿ ಇತ್ತು ಆ ರೀತಿಯ ಜೀವನ ಶೈಲಿಗೆ ಆದಷ್ಟು ಸಮೀಪವಾಗಿ ನಾವು ಬರಬೇಕು. ಶುದ್ಧವಾದ ಗಾಳಿ ಇತ್ತು, ಶುದ್ಧವಾದ ನೀರಿತ್ತು. ನಾವು ಅವಾಗೆಲ್ಲೂ ಈ ಆಕ್ವಾಗಾರ್ಡ್ಸ್ ನೋಡೇ ಇರಲಿಲ್ಲ.
ಕಾರ್ಪೊರೇಷನ್ ಮುನ್ಸಿಪಾಲಿಟಿಯವ್ರು ಕೊಡ್ತಾ ಇದ್ದ ನಲ್ಲಿ ನೀರನ್ನೇ ನಾವು ಕುಡಿತಾ ಇದ್ವಿ. ಆ ಜೀವನ ಶೈಲಿಗೆ ನಾವು ಬರಬೇಕು. ತೀರಾ ಅಷ್ಟಕ್ಕೆ ಬರಕ್ಕಾಗದೆ ಹೋದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಹತ್ತತ್ರ ನಾವಿರಬೇಕು. ನಮ್ಮ ಜವಾಬ್ದಾರಿಗಳು. ಈ ಗ್ರಾಫ್ ಹಾಕಿರೋ ಉದ್ದೇಶ, ಒಂದು ಊರಿನಲ್ಲಿ ಒಂದಷ್ಟು ಕಸ ಉತ್ಪತ್ತಿ ಆದರೆ 100 ಟನ್ನು 150 ಟನ್ನು, ಈಗ ನಮ್ಮ ದಾವಣಗೆರೆ ಹತ್ತತ್ರ 180 ಟನ್ ಕಸ ಬರ್ತಿದೆ ಪ್ರತಿದಿನ. ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಅರ್ಧ ಅಥವಾ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು, ಒಟ್ಟು 40 to 60% ಮನೆಗಳಿಂದ ಬರ್ತಾ ಇದೆ ಕಸ. ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಆಗ್ತಿರೋದು ಮನೆಗಳಲ್ಲಿ. ಸೊ ಮನೆಯಲ್ಲಿರೋರಿಗೆ ನಾವು ಅವೇರ್ನೆಸ್ ಕೊಟ್ಟು, ನಿಮ್ಮ ಮನೆ, ನೀವು ಬೇರೆ ಯಾವನು ಸರಿ ತಗೊಳ್ಬೇಡಪ್ಪ, ನಿಮ್ಮ ಮನೆಯದು ನೀವು ಸರಿ ಮಾಡ್ಕೊಂಡು ಸಾಕು, ತಂತಾನೆ ಸುಧಾರಣೆ ಆಗುತ್ತೆ ಅದು. ಸೊ ಮನೆಗಳಲ್ಲಿ ನಾವು ಸರಿಯಾಗಿ ತ್ಯಾಜ್ಯ ನಿರ್ವಹಣೆ ಮಾಡ್ಕೊಂಡ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್. ಹೌದಾ? ಈ ಮನೆಯಲ್ಲಿರುವ ಮನುಷ್ಯರೇ ಇಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಕಲ್ತಿರೋದನ್ನ ಡೆಫಿನೆಟ್ಲಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಒಂದಲ್ಲ 50 ನಾನು. ಸೊ ನಾವು ಮನೆಗಳಿಗೆ ಕಾನ್ಸಂಟ್ರೇಷನ್ ಕೊಟ್ಟು, ಮನೆಗಳಿಗೆ ಗಮನ ಕೊಟ್ಟು, ಮನೆಗಳನ್ನು ಮನುಷ್ಯರನ್ನ ತಿದ್ದಬೇಕು ನಾವು ಜೀವನ ಶೈಲಿ. ಇದು ನಮ್ಮ ಸಮರ್ಪಕ ತ್ಯಾಜ್ಯ ನಿರ್ವಹಣೆ, ನಮ್ಮ ಮನೆಯ ಪದ್ಧತಿ ಆಗಬೇಕು, ನಮ್ಮ ಮನೆಯ ಸಂಸ್ಕೃತಿ ಆಗಬೇಕು. ನಮ್ಮನೆ ಹಿಂಗಪ್ಪ, ನಮ್ಮನೆ ದೇವ್ರ ಪೂಜೆ ಮಾಡೋದು ಹಿಂಗೆ, ಬೆಳಗ್ಗೆ ಎಷ್ಟೊತ್ತಿಗೆ ಇತ್ತು ಗಂಗೆ ಪೂಜೆ ಮಾಡ್ಬೇಕು, ಮಾಡ್ಬಿಟ್ಟು ಬಂದಿಲ್ಲಿ ಕಲಶ ಇಟ್ಟು ಪೂಜೆ ಮಾಡಿ ಇಂಥದ್ದೇ ನೈವೇದ್ಯ ಮಾಡ್ಬೇಕು, ಇಷ್ಟೇ ಜನ ಕರಿಬೇಕು, ಇಂಥದ್ದೇ ಅಡಿಕೆಲೆ ಕೊಡ್ಬೇಕು. ಹಾಗೇನೆ ನಮ್ಮ ಮನೆಯಲ್ಲಿ ನಾವು ಕಸವನ್ನ ಸರಿಯಾಗಿ ನಾವು ಬೇರೆ ಬೇರೆಯಾಗಿ, ನಮ್ಮನೆ ರೂಲ್ಸಪ್ಪ ಇದು, ನಾವು ಬೇರೆ ಬೇರೆನೆ ಸಂಗ್ರಹ ಮಾಡ್ತೀವಿ, ಅದನ್ನ ತಕ್ಕಂತೆ ನಾವು ಸಂಸ್ಕರಣೆ ಮಾಡ್ತೀವಿ, ಯಾವುದನ್ನು ನಾವು ಬಿಸಾಕೋದಿಲ್ಲ, ಕಡಿಮೆ ಕಸವನ್ನ ನಾವು ಮನೆಗೆ ತರ್ತೀವಿ, ಮನೆಯಲ್ಲಿ ಕಡಿಮೆ ಕಸವನ್ನ ಉತ್ಪತ್ತಿ ಮಾಡ್ತೀವಿ. ಈ ತರಹ ಆಲೋಚನೆಗಳು ಎಲ್ಲರಿಗೂ ಬರಬೇಕು. ಮನೆಯ ಪ್ರತಿಯೊಬ್ಬ ಸದಸ್ಯರು ಈ ತ್ಯಾಜ್ಯ ನಿರ್ವಹಣೆಯ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ಸಣ್ಣ ಮಗುವಿನಿಂದ ಹಿಡಿದು ಒಂದು 90 ವರ್ಷದ ಅಜ್ಜ ಅಜ್ಜಿವರೆಗೆ ಮನೆಯಲ್ಲಿ ನಾವು ಕಸ ಸಂಸ್ಕರಣೆ ಹೇಗೆ ಮಾಡ್ತಿದ್ದೀವಿ ಅಂತ ಅವ್ರಿಗೆಲ್ಲ ಗೊತ್ತಿರಬೇಕು, ಅವರೆಲ್ಲರೂ ಪಾಲ್ಗೊಳ್ಳಬೇಕು. ಪರಿಹಾರ, ನಾವು ಸುಲಭವಾಗಿ ಏನ್ ಪರಿಹಾರ ಕಂಡ್ಕೋಬಹುದು? ಸಾಮಾನ್ಯ ಜೀವನದಲ್ಲಿ ತುಂಬಾ ಕೆಲಸದ ಪ್ರಾಬ್ಲಮ್ಸ್ ಬರುತ್ತೆ, ನಮ್ಗೆ ಸಾಲ್ವೆ ಮಾಡೋಕ್ಕಾಗಲ್ಲ. ಇನ್ನು ಹೆಂಗಪ್ಪ ಇದರಿಂದ ಬಗೆಹರಿಸ್ಕೊಳ್ಳೋದು, ಇದು ಸಾಧ್ಯನೇ ಆಗಲ್ಲ, ನಮ್ಮ ಕೈಲಿ ಮಾಡಕ್ಕೆ ಆಗಲ್ಲ, ನನ್ನ ಮಿತಿಲಿ ಇಲ್ಲ ಇದು ಅಂತ ಅನ್ನೋ ಸಂದರ್ಭ ಬಂದಿರುತ್ತೆ. ಆವಾಗ ಕೂತು ಆಲೋಚನೆ ಮಾಡಿ ಅಥವಾ ಒಂದಿಬ್ಬರ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಸುಲಭವಾದ ಉಪಾಯಗಳು ಹೊಡಿತಾ ಹೋಗುತ್ತೆ. ನಾವು ಅದನ್ನ ಮಾಡ್ಕೊಂತ ಬಂದ್ರೆ ಒಂದಾಗತ್ಲು ಒಂದು ಖಂಡಿತವಾಗ್ಲೂ ಆ ಪ್ರಾಬ್ಲಮ್ ಸರಿ ಹೋಗುತ್ತೆ. ಇದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ಅದೇ ರೀತಿ ನಮ್ಮ ಕಸದ ನಿರ್ವಹಣೆ ಕೂಡ ದೊಡ್ಡ ಬೆಟ್ಟದಂತೆ ಕಾಣಿಸ್ತಾ ಇರೋದು, ನಾವು ಸುಲಭವಾಗಿ ಪರಿಹಾರ ಮಾಡ್ಕೋಬಹುದು. ಸರಳ ಪರಿಹಾರ, ಹಸಿ ತ್ಯಾಜ್ಯವನ್ನು ಉತ್ಪತ್ತಿಯಾದ ಸ್ಥಳದಲ್ಲೇ ಸಂಸ್ಕರಿಸಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಡೋದು ಒಂದು ಸುಲಭವಾದ ವಿಧಾನ. ಊರಲ್ಲಿ ಉತ್ಪತ್ತಿಯಾದ 100 ಟನ್ ಕಸದಲ್ಲಿ 40 ಟನ್ ಕಸ ಮನೆಯಿಂದ ಹೋಗ್ತಾ ಇದ್ರೆ, ನಾವು ಮನೆಯಲ್ಲಿ ಎಲ್ಲ ಕಡೆ ಮನೆಯಲ್ಲೂ ನಮ್ಮ ಹಸಿ ಕಸನ ನಿರ್ವಹಣೆ ಮಾಡ್ಕೊಂಡ್ಬಿಟ್ರೆ ಒಂದು 40 ಟನ್ ಕಸ ಕಮ್ಮಿ ಆಗೋಯ್ತಾ, ಮಾಯನೇ ಆಗೋಗ್ಬಿಡುತ್ತೆ. ಸುಲಭ ಅಲ್ವಾ? ನಮ್ಮ ಮನೆ ಕಸ ಮಾಡ್ಕೊಳ್ಳೋದು ಸುಲಭ. ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು. ನಾವು ಪ್ರಜ್ಞಾಪೂರ್ವಕವಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕಡಿಮೆ ಮಾಡ್ಕೋಬೇಕು ಕಸವನ್ನ, ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದನ್ನ. ಮತ್ತೆ ಪ್ಲಾಸ್ಟಿಕ್ ಪೂರ್ತಿ ನಾವು ಉಪಯೋಗ ಮಾಡಕ್ಕೆ ಬಿಟ್ಬಿಡ್ತೀವಿ ಅನ್ನಕ್ ಆಗದೇ ಇಲ್ಲ, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿರುತ್ತೆ. ಸೊ ಅದನ್ನ ನಾವು ಮರು ಉಪಯೋಗಿಸಕ್ಕೆ ನಾವು ಪ್ರಯತ್ನ ಪಡಬೇಕು. ರೀಸೈಕಲ್ ಆರ್ ರೀಯೂಸ್ ಇಟ್, ಆ ಥರ ಮಾಡ್ಕೊಂಡ್ರೆ ಪೇಪರು ಅದಿರ್ಬೋದು, ಅದನ್ನು ನಾವು ಕಡಿಮೆ ಉಪಯೋಗಿಸ್ಬೇಕು, ಅಥವಾ ಇರೋ ಪೇಪರ್ನ ನಾವು ಮರು ಉಪಯೋಗಿಸಕ್ಕೆ ನಾವು ಉಪಯೋಗಿಸ್ಕೋಬೇಕು. ಇಷ್ಟು ಮಾಡಿದ್ರೆ ನಮ್ಮ ಮನೆಯ ಕಸದ ಸಮಸ್ಯೆಗೆ ಆಟೋಮ್ಯಾಟಿಕಲಿ ದಟ್ ರಿಫ್ಲೆಕ್ಟ್ಸ್ ಇನ್ ದ ಸೊಸೈಟಿ 80% ಪರಿಹಾರ ಸಿಗುತ್ತೆ. ಕಸ ನಮ್ಮದು, ಅದರ ನಿರ್ವಹಣೆ ನಮ್ಮ ಹೊಣೆ ಅಂತ ನಾವು ಅರ್ಥಕೋಬೇಕು. ಒಂದು ಮನೇಲಿ ಇಷ್ಟು ಕಸ ಬರುತ್ತೆ, ಸಾಧಾರಣ ಒಂದಿಷ್ಟು ದಪ್ಪ ಪ್ಲಾಸ್ಟಿಕ್ ಚೀಲದಲ್ಲಿ ಕೊಡ್ತೀವಿ. ಒಟ್ಟಿಗೆ ಸೇರಿಸಿ ಕೊಟ್ಟಾಗ ಏನಾಗುತ್ತೆ, ನಾವು ಅದನ್ನೇ ವಿಂಗಡಣೆ ಮಾಡಿ ಸರಿ ಮಾಡಿ ಕೊಟ್ಟಾಗ ಎಷ್ಟು ಕೊಡ್ತೀವಿ ಒಂದಿನಕ್ಕೆ ಕಸನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲಾ ರೀತಿ ಕಸನೂ ಮಿಕ್ಸ್ ಆಗಿದೆ. ಈ ತರ ಕೊಟ್ಟಾಗ ಏನಾಗುತ್ತೆ, ಎಲ್ಲ ಕಾಯಿಲೆಗಳು ತೋರಿಸಿದ್ನಲ್ಲ, ಕಾಯಿಲೆಗಳೆಲ್ಲ ಜಾಸ್ತಿಯಾಗಿ ಆಸ್ಪತ್ರೆ ಖರ್ಚು ಜಾಸ್ತಿ ಆಗುತ್ತೆ. ಪ್ರಾಣಿಗಳಿಗೆ, ಹಸುಗಳಿಗೆ, ಎಲ್ಲಾ ತರ ಪ್ರಾಣಿಗಳಿಗೂ ಅದು ತೊಂದರೆ ಕೊಡ್ತಾ ಇದೆ, ಪ್ರಾಣಹಾನಿ ಆಗ್ತಾ ಇದೆ. ಅದ್ರ ಮೂಲಕ ಈಗ ಹಸು ನಾವು ಬಿಸಾಕಿರುವ ಪ್ಲಾಸ್ಟಿಕ್ ಅಲ್ಲಿರುವ ಹಸಿ ಕಸ ತಿನ್ನಕ್ ಹೋಗಿ ಪ್ಲಾಸ್ಟಿಕ್ ಅನ್ನು ತಿಂದು ಎಲ್ಲಾಗಿ ಕೊನೆಗೆ ಅದೇ ಪಾಯ್ಸನ್ ನಮ್ಮ
ಹಾಲಿನ ಮೂಲಕ ನಮಗೆ ಬರುತ್ತೆ. ತಿಪ್ಪೆಗಳು ಕ್ರಿಯೇಟ್ ಆಗುತ್ತೆ, ನಮ್ಮ ನಗರ ಎಲ್ಲ ಗಲೀಜಾಗಿ ಕಾಣಿಸುತ್ತೆ. ಮತ್ತೆ ಅದರಲ್ಲಿ ಇಲಿ, ಹೆಗ್ಗಣ, ನಾಯಿ, ಹಂದಿ ಅವೆಲ್ಲ ಉತ್ಪತ್ತಿ ಆಗುತ್ತೆ. ಮತ್ತೆ ಕಸವನ್ನ ಮನೆಯಿಂದ ಡಂಪಿಂಗ್ ಯಾರ್ಡ್ ತಗೊಂಡು ಹೋಗಾದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಷ್ಟಾಗುತ್ತೆ, ಅದ್ರ ಮುಂದೆ ವಾಯು ಮಾಲಿನ್ಯ ಎಷ್ಟು ಖರ್ಚಾಗುತ್ತೆ, ಪೆಟ್ರೋಲ್ ಡೀಸೆಲ್ ಎಷ್ಟು ಖರ್ಚಾಗುತ್ತೆ. ನೆಕ್ಸ್ಟ್, ಕಸವನ್ನ ಒಟ್ಟಾಗಿ ಹಾಕೋದ್ರಿಂದ ನಾವು ಮರು ಉಪಯೋಗಿಸುವ ವಸ್ತುಗಳನ್ನು ನಾವು ಆರಿಸ್ಕೊಳಕ್ಕಾಗಲ್ಲ. ವಿ ಕೆನ್ ನಾಟ್ ಕಲೆಕ್ಟ್ ಅಂಡ್ ರೀಯೂಸ್ ಇಟ್ ಆರ್ ರೀಸೈಕಲ್. ಮತ್ತೆ ಕಸವನ್ನು ಆರಿಸುವ ಸಿಬ್ಬಂದಿಗೂ ಆರೋಗ್ಯ. ಇಷ್ಟೆಲ್ಲ ತೊಂದರೆ ಆಗ್ತಿರುತ್ತೆ. ನಾವು ಕಸವನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಮನೆಯಲ್ಲಿ ಹಸಿ ಕಸವನ್ನ ಕಾಂಪೋಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ಸಪರೇಟ್ ಆಗಿ ಮನೆಯಲ್ಲಿ ನಾವು ಕಲೆಕ್ಟ್ ಮಾಡೋ ಸುಲಭ, ಸಣ್ಣ ಪ್ರಮಾಣದಲ್ಲಿರುತ್ತೆ. ಮಾಡ್ಕೊಂಡು ನಾವು ರೀಸೈಕಲಿಂಗ್ ಕೊಟ್ರೆ ನೋಡಿ ಕಾಯಿಲೆಗಳು ಕಮ್ಮಿ ಆಗುತ್ತೆ, ಆಸ್ಪತ್ರೆ ಖರ್ಚು ಕಮ್ಮಿ, ಪ್ರಾಣಿಗಳ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಊರು ಸುಂದರವಾಗಿ ಸ್ವಚ್ಛವಾಗಿರುತ್ತೆ. ಈ ಇಲಿ, ಹೆಗ್ಗಣ, ಹಾವು, ಹಲ್ಲಿ, ನಾಯಿ, ಹಂದಿ ಅದರದ್ದೆಲ್ಲ ಹಾವಳಿ ಇರಲ್ಲ. ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ ಸಿಗ್ನಿಫಿಕೆಂಟ್ ಆಗಿ. ನಮ್ ಒಂದು ಬೀದಿಯಿಂದ ಒಂದು 100 kg ಕಸ ಹೋಗ್ತಾ ಇದ್ರೆ ನಾವು ಪ್ರತಿಯೊಂದು ಮನೆಯಲ್ಲಿ ಕಸ ನಿರ್ವಹಣೆ ಆಗ್ಬಿಟ್ರೆ ಒಂದು 10 kg ಹೋಗುತ್ತೆ ಕಸ ಒಂದು ಬೀದಿಯಿಂದ. ಸೊ ಒಂದೇ ಟ್ರಿಪ್ಪಲ್ಲಿ ಒಂದು ಬಡಾವಣೆಯ ಕಸನ ತಗೊಂಡು ಜೊತೆಗೆ ಮರು ಉಪಯೋಗಿಸುವ ವಸ್ತುಗಳನ್ನ ನಾವು ಸರಿಯಾಗಿ ತಗೊಂಡಾಗ ರೀಸೈಕಲ್ಗೆ ಹೋಗುತ್ತೆ, ರೀಯೂಸ್ಗೆ ಹೋಗುತ್ತೆ. ಮತ್ತೆ ಕಸ ನಿರ್ವಹಣೆ ಮಾಡುವ ಸಿಬ್ಬಂದಿಯ ಆರೋಗ್ಯ ಕೂಡ ರಕ್ಷಣೆ ಆಗುತ್ತೆ. ನಮ್ಗೆ ಕಾರ್ಪೊರೇಷನ್ ಕೊಡೋದು ಇಷ್ಟೇ ಒಂದು ಹಿಡಿ ಕಸ, ಅದನ್ನು ನಾವು ಪೇಪರ್ಲಿ ಏನಾದ್ರು ಕೊಟ್ರೆ ಈ ಪ್ಲಾಸ್ಟಿಕ್ ಕೂಡ ಹೋಗಲ್ಲ. ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ಇದು ಸಾಧಿಸತಕ್ಕಂತಹ ಟಾರ್ಗೆಟ್. ನಮ್ಮ ಕೈಲಿ ಆಗಲ್ಲ ಅನ್ನುವಂತಹದ್ದಲ್ವೇ ಅಲ್ಲ, ನಮಗೆ ಮನಸ್ಸಿರ್ಬೇಕು. ನಾವು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯ. ಇದು ಕಸ ನಿರ್ವಹಣೆಗೆ ಬಂದ್ರೆ ಮೊಟ್ಟ ಮೊದಲನೇ ಸ್ಟೆಪ್ ನಾವು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡ್ಕೋಬೇಕು ಕಸವನ್ನು. ಅವಾಗ ಅದನ್ನ ಸಂಪನ್ಮೂಲವಾಗಿ ಬಳಸ್ಕೋಬಹುದು. ಪ್ರತಿ ಮನೆ ಈಗ ಹಸಿ ಕಸಕ್ಕೆ ಬರೋಣ. ಹಸಿ ಕಸ 60% 80% ಇರುತ್ತೆ ಒಂದು ಮನೆಯಲ್ಲಿ ಉತ್ಪತ್ತಿಯಾಗುವ ಕಸದಲ್ಲಿ. ನಮ್ಮ ಮನೆಯಿಂದ 1 kg ಕಸ ಹೋಯ್ತು ಒಂದಿನ ಅಂತ ಅಂದ್ರೆ ಅದರಲ್ಲಿ ಏನಿಲ್ಲ ಅಂದ್ರೂ ಒಂದು 500 ಗ್ರಾಮ್, ಕನಿಷ್ಠ 500 ಗ್ರಾಮ್ ಹಸಿ ಕಸ ಇರುತ್ತೆ. ಅದನ್ನ ನಾವು ಸರಿಯಾಗಿ ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿಬಿಟ್ರೆ ಇದನ್ನ ಒಂದು ಡಬ್ಬಿ, ಮುಚ್ಚಳ ಇರೋ ಡಬ್ಬಿನಲ್ಲಿ ಇಟ್ಕೋಬೇಕು ನಾವು. ವಾಸನೆ ಬರಲ್ಲ. 24 ಗಂಟೆ ಮನೆಯ ಹಸಿ ಕಸವನ್ನ ಹಾಗೆ ಇಡ್ಬೋದು. ಮುಚ್ಚಿಟ್ಕೊಂಡ್ರೆ ದಿನಕ್ಕೆ 1 ಅವರ್ತಿ ನಾವು ಕಾಂಪೋಸ್ಟ್ ಮಾಡ್ಕೋಬಹುದು. ಹಸಿ ಕಸ ಅಂದ್ರೆ ಏನು? ಪ್ರತಿದಿನದ ಹಣ್ಣಿನ ತರಕಾರಿ ಸಿಪ್ಪೆಗಳು, ಹೂವು, ಕಾಫಿ ಪುಡಿ, ಟೀ ಪುಡಿ, ಚಟ್ಟ, ಉಳಿದ ಆಹಾರ ಪದಾರ್ಥ, ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ, ನಿಂಬೆ ಹಣ್ಣಿನ ಸಿಪ್ಪೆ, ಇಷ್ಟೇ. ಹುಣಸೆ ಹಣ್ಣಿನ ಚಟ್ಟ, ಅಡಿಗೆ ಮಾಡೋ ಮುಂದೆ ಏನೇನು ಉತ್ಪತ್ತಿ ಆಗತ್ತಪ್ಪ ಅಷ್ಟೇ ಕಸ. ಇದನ್ನ ಶೇಖರಣೆ ಮಾಡೋದು ಸುಲಭ. ನಾವು ತರಕಾರಿ ಹೆಚ್ಚೋ ಮುಂದೆ, ಹಣ್ಣು ಹೆಚ್ಚೋ ಮುಂದೆ ಸಿಪ್ಪೆ ಒಂದು ಪಕ್ಕಕ್ಕಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಡಬ್ಬಿಗೆ ಮುಚ್ಚಿಟ್ಬಿಟ್ರೆ ಮುಗಿದೋಯ್ತು. ಇದಕ್ಕೆ ಬೇಕಾಗಿರುವುದು ನಾನು ಬ್ರೀಫ್ ಆಗಿ ಹೇಳ್ಕೊಂತ ಹೋಗ್ತೀನಿ. ನಮಗೆ ಈ ತರ ಕಾಂಪೋಸ್ಟಿಂಗ್ ಒಂದು ಜೊತೆ ಬಿನ್ ಬೇಕು. ಇದು ಯಾವ ರೀತಿ ಬಿನ್ ಅಂತ ನೀವು ತಗೋಬಹುದು, ಅದರಲ್ಲಿ ತೂತುಗಳಿರಬೇಕು, ಆಯ್ತಾ? ಮತ್ತೆ ಕಾಂಪೋಸ್ಟ್ ಪ್ರಚೋದಕ ಅಥವಾ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ತೀವಿ, ಈ ಪುಡಿ ಬೇಕು. ಇದರಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಸಿರ್ತೀವಿ. ಕೋಕೋಪಿಟ್ ಜೊತೆಗೆ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಸಿರ್ತೀವಿ. ಇವು ನಮ್ಮ ಕಿಚನ್ ವೇಸ್ಟ್ ಅನ್ನ ಕಾಂಪೋಸ್ಟ್ ಮಾಡಕ್ಕೆ ಬೇಕೇ ಬೇಕು. ಮೊಟ್ಟ ಮೊದಲನೆಯ ದಿನ ನಮಗೆ ಒಣ ಮಣ್ಣು ಬೇಕಾಗುತ್ತೆ, ಆಮೇಲೆ ಬೇಕಾಗಲ್ಲ. ಒಣ ಎಲೆ ಬೇಕು. ಮನೆ ಮುಂದೆ ಕಸ ಗುಡಿಸ್ತೀವಲ್ಲ, ಅದೇ ಒಣ ಎಲೆ ನಮಗೆ ಬೇಕಾದಷ್ಟು ಸಿಗುತ್ತೆ. ಅದನ್ನ ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೇಕು. ನಾವು ಹಪ್ಪಳ ಇಟ್ಕೊಂಡಂಗೆ ಇಟ್ಕೋಬೇಕು. ಮತ್ತೆ ಕಾಂಪೋಸ್ಟ್ ಕಲ್ಚರ್ ಪುಡಿ, ಪ್ರತಿದಿನದ ಹಸಿ ಕಸ, ಇಷ್ಟೇ ನಮಗೆ ಬೇಕಾಗಿರೋದು. ಇದನ್ನ ಪ್ರತಿ ಮನೆಯಲ್ಲೂ ನಾವು ಹೇಳ್ಕೊಡ್ಬೋದಲ್ಲ. ಒಂದು 4-5 ಜನ ಮನೆಯನ್ನ ಸೇರಿಸಿ ಹೇಳ್ಕೊಟ್ಟು ಡೆಮಾನ್ಸ್ಟ್ರೇಟ್ ಮಾಡಿ ನೀವು ಮಾಡ್ಕೊಡಿ. ಈ ತರ ಮಾಡಿದಾಗ ಏನಾಗುತ್ತೆ, ಆ ಒಂದು ರಸ್ತೆಯಲ್ಲಿ ಹಸಿ ಕಸ ಸರಿಯಾಗಿ ನಿರ್ವಹಣೆ ಆಗುತ್ತೆ. ಅದನ್ನ ನೋಡ್ಕೊಂಡು ಇನ್ನೊಂದು ಕಡೆ ಮಾಡ್ಕೊಳ್ಳಿ. ನಮ್ಮ ಮನೆಯ ತಾರಸಿ ಮೇಲೆ ಏನು ಬೇಕೋ ಗಿಡ ನಾವು ಬೆಳ್ಕೋಬಹುದು. ಇಲ್ಲಿ ನಮ್ಮ ಕ್ಲೈಮೇಟೇ ಚೇಂಜ್ ಆಗ್ಬಿಡುತ್ತೆ. ನಮ್ಮ ಮನೆಯದು ಈ ತರ ಗಿಡ ಬೆಳೆದಾಗ ತಣ್ಣಗಿರುತ್ತೆ ವಾತಾವರಣ. ಕಾರ್ಬನ್ ಡೈಆಕ್ಸೈಡ್ ಸುತ್ತಮುತ್ತ ಇದ್ದಿದ್ದನ್ನ ಅದು ಹೀರ್ಕೊಂಡು ಆಕ್ಸಿಜನ್ ಬಿಟ್ಟಿರುತ್ತೆ. ಮತ್ತೆ ನಾವು ಬೇಕಾಗಿರುವಂತಹ ಫ್ರೆಶ್ ಆದ ಸೊಪ್ಪು, ತರಕಾರಿಗಳನ್ನ ನಾವು ಮನೆಗೆ ಬೆಳ್ಕೋಬಹುದು, ಇಲ್ಲ ಹೂವನ್ನು ಬೆಳ್ಕೋಬಹುದು, ಒಂದು 4-5 ಮರಗಳನ್ನ ಹಾಕೋಬಹುದು, ಬೇಕಾದ್ರೆ ಏನಾದ್ರೂ ನಾವು ಬೆಳ್ಕೋಬಹುದು. ಇದು ನೆಕ್ಸ್ಟ್ ನಾನೇ ತಾರಸಿಯ ಮೇಲೆ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ, ನಮ್ಮ
ಸಾಧ್ಯತೆಗೆ ತಕ್ಕಂತೆ ನಾವು ಗಿಡಗಳನ್ನ ಬೆಳೆಸ್ಕೊಳ್ಬೋದು. ಅದರಲ್ಲಿ ಒಂದಷ್ಟು ಒಂದು ಕಡೆ ಕಾಳು ನೀರು ಇಟ್ಟರೆ ಮಾಮೂಲಾಗಿ ನೀವು ಇಲ್ಲಿ ಗಿಡ ಬೆಳೆಸಕ್ ಶುರು ಮಾಡಿ ಹಕ್ಕಿಗಳು ಬರಕ್ ಶುರು ಆಗುತ್ತೆ ನಿಮ್ಮ ಮನೆಗೆ. ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ಕೊಂತೀರಾ. ಬೇಕಾದಾಗ ನಿಮ್ಮ ಮಕ್ಕಳು ಬಂದು ಇದನ್ನ ಸೊಪ್ಪೆಲ್ಲ ಕಿತ್ಕೊಂಡು ಬರ್ಬೋದು ನಿಮ್ಮ ಮನೆಗೆ. ಹಬ್ಬಕ್ಕೆ ಮಾವಿನ ಎಲೆ ತಗೊಳ್ಬೋದು ನೀವು ಅಲ್ಲೇನೆ. ಯಾರ ಮನೆಗೂ ಹೋಗೋ ಗೋಜಿಲ್ಲ, ಕೇಳೋ ಗೋಜಿಲ್ಲ, ಕೊಂಡ್ಕೊಂಡು ಬರೋ ಗೋಜಿಲ್ಲ. ಸೊ ಎಲ್ಲಾ ತರಹನು ನೀವು ಗಿಡಗಳನ್ನ ಬೆಳ್ಕೋಬಹುದು. ವಾತಾವರಣ ತಂಪಾಗತ್ತೆ, ನಿಮಗೆ ಒಂದು ಒಳ್ಳೆಯ ಹವ್ಯಾಸ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಬರುತ್ತೆ. ಎಲ್ಲೆಂದರಲ್ಲಿ ನೀವು ಗಿಡ ನೆಡಕ್ ಶುರು ಮಾಡಿ, ಏನಾದ್ರೂ ಗಿಡ ನೆಡಕ್ ಶುರು ಮಾಡಿ. ಮಕ್ಕಳಿಗೆ ನೋಡಿ, ನೀರು ಸ್ಕೂಲಿಂದ ಬರ್ತಾರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸಿರೋದು. ಆ ನೀರನ್ನು ಅಲ್ಲಿ ಇಲ್ಲಿ ಚೆಲ್ಲೋ ಬದಲು ಈ ಸ್ಕೂಲಲ್ಲಿ ಏನ್ ಮಾಡಿದ್ದಾರೆ, ಎಂಡ್ ಆಫ್ ದಿ ಡೇ ಮಕ್ಕಳು ಅದನ್ನೆಲ್ಲ ನೀರಲ್ಲಿ ಬಗ್ಗಿಸ್ಬಿಟ್ಟು ಅವ್ರಗಳ ಕೈಲೇ ಒಂದೆರಡು ಗಿಡಕ್ಕೆ ನೀರು ಹಾಕಿಸಿ ಕಳಿಸ್ತಾರೆ. ಸೊ ಈ ರೀತಿ ಮಕ್ಕಳಿಗೂ ಅದ್ರ ಬಗ್ಗೆ ಅವೇರ್ನೆಸ್, ಪ್ರಾಕ್ಟಿಕಲ್ ಆಗಿ ಇನ್ವಾಲ್ವ್ಮೆಂಟ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ಒಣ ಕಸ ನಿರ್ವಹಣೆಗೆ ಬರೋಣ. ಹಸಿ ಕಸ ಒಂದ್ ಕಡೆಗೆ ಆಯ್ತಪ್ಪ, ಇದನ್ನೆಲ್ಲ ಮಾಡ್ಕೊಂಡು ಒಂದು ಎಂಡ್ ಸಿಕ್ತು ನಮ್ಗೆ. ಒಣ ಕಸ ಹೇಗೆ? ಇದರಲ್ಲಿ ಮುಖ್ಯ, ನಿಮಗೆ ಎಲ್ಲರಿಗೂ ಗೊತ್ತು, ನೀವು ಹೈಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲೆಲ್ಲ ಓದಿರ್ತೀರ, ರೆಡ್ಯೂಸ್, ರೀಯೂಸ್, ರೀಸೈಕಲ್. ಬರೀ ಪರೀಕ್ಷೆಗೆ ಬರೆಯಕ್ಕೆ ಮಾರ್ಕ್ಸ್ ತಗೊಳಕ್ಕೆ ಇದನ್ನ ಉಳಿಸ್ಕೋಬೇಡಿ, ಅದನ್ನ ಪ್ರಾಕ್ಟಿಕಲ್ ಆಗಿ ತನ್ನಿ. ಮನೆಗೆ ನೀವೇನೇ ಸಾಮಾನು ತರಬೇಕಾದ್ರೂ 2 ಸಲ ಆಲೋಚನೆ ಮಾಡಬೇಕು. ಈ ವಸ್ತು ಅವಶ್ಯಕತೆ ಇದೆಯಾ ಇಲ್ವಾ, ಅದಿಲ್ಲದೆ ನಮ್ಮ ಜೀವನ ನಡೆಯುತ್ತಾ ಇಲ್ವಾ. ನಡೆಯುತ್ತೆ ಅನ್ನೋದಾದ್ರೆ ಆ ವಸ್ತು ತರಬೇಡಿ. ಅಂದ್ರೆ ರೆಡ್ಯೂಸ್ ಮಾಡ್ಕೊಳ್ಳಿ. ಮನೆಗೆ ಬರುವ ಕಸವನ್ನ ರೆಡ್ಯೂಸ್ ಮಾಡಿ. ಇನ್ನೊಬ್ಬರಿಗೆ ಗಿಫ್ಟ್ ಕೊಡುವಾಗ ಕೂಡ ಯೋಚನೆ ಮಾಡಿ, 2 ಸಲ ಯೋಚನೆ ಮಾಡಿ, ಆ ವಸ್ತು ನಾನು ಕೊಡ್ತಾ ಇರೋದು ಅವ್ರಿಗೆ ಉಪಯೋಗ ಆಗುತ್ತಾ, ಅಥವಾ ಅವ್ರ ಮನೆ ತ್ಯಾಜ್ಯಕ್ಕೆ ಹೋಗಿ ಸೇರ್ಕೊಳತ್ತಾ, ಈ ತರ ಆಲೋಚನೆ ಮಾಡಿ. ಬೆಸ್ಟ್ ಅಂತಂದ್ರೆ ನೀವು ಇನ್ನು ಕ್ಯಾಶ್ ಅವ್ರಿಗೆ ಗಿಫ್ಟ್ ಕೊಡೋದು. ಅವ್ರು ಏನಕ್ಕಾದ್ರೂ ಅವ್ರು ಉಪಯೋಗಿಸ್ಕೊಳ್ತಾರೆ. ಈಗ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿಯು ಆಲೋಚನೆ ಮಾಡಿ ಮಾಡಿ ಸಾಮಾನನ್ನ ಮನೆಗೆ ತಂದಾಗ ಆಟೋಮೆಟಿಕಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ರೀಯೂಸ್, ರೆಡ್ಯೂಸ್, ರೀಸೈಕಲ್ ಅಂತ ಅನ್ನೋದನ್ನ ನಾವು ಪಾಲಿಸ್ಕೊಂಡ್ಬರ್ಬೇಕು. ನೋಡಿ, ಮನೆಯಲ್ಲಿರುವ ಎಲ್ಲ ಕಸವನ್ನ ಸಪರೇಟ್ ಆಗಿ ಶೇಖರಣೆ ಮಾಡಿ. ಪ್ಲಾಸ್ಟಿಕ್ ಕ್ಯಾನ್ಸು, ಪೇಪರು, ಪ್ಲಾಸ್ಟಿಕ್ ಕವರ್ಸು. ಹಸಿ ಕಸ ನಮಗೆ 60 to 80% ಆದರೆ ಒಂದು ಮನೆಯಲ್ಲಿ ಪೇಪರು, ಪ್ಲಾಸ್ಟಿಕ್ಕು 20 to 30% ಆಗುತ್ತೆ. ಸೊ ಇದನ್ನ ನಿರ್ವಹಣೆ ಮಾಡಿಬಿಟ್ರೆ ಮೇಜರ್ ಪೋರ್ಷನ್ ನಮ್ಮ ಕಸ ಅಷ್ಟು ಬರೋದೇ ಇಲ್ಲ. ನೆಕ್ಸ್ಟ್ ಬರೋದು 5 ರಿಂದ 10% ಹಾನಿಕಾರಕ ವಸ್ತುಗಳು, ಪೇಂಟು, ಡ್ರಗ್ಸು, ಮೆಡಿಸಿನ್ಸು, ಕಾಸ್ಮೆಟಿಕ್ಸು, ಮತ್ತೆ ಈ ವೇಸ್ಟು, ಕೂದಲು, ಕೊನೆಗೆ ಉಳ್ಕೊಳ್ಳೋದು ರಿಜೆಕ್ಟ್ ವೇಸ್ಟು, ಅದು ಓನ್ಲಿ 2 to 5%. ಇಷ್ಟೇ, ಒಂದು ಹಿಡಿಯಷ್ಟು ಕಸನ ತೋರಿಸಿದ್ನಲ್ಲ, ಅಷ್ಟೇ ನಮಗೆ ಕಸ ಅಂತ ಮನೆಯಿಂದ ಹೊರಗಡೆ ಹೋಗೋದು. ಕೂದಲನ್ನ ಸಪರೇಟ್ ಆಗಿ ನೀವು ಇಟ್ಕೊಳ್ಬೋದು, ಮತ್ತದು ಇಟ್ಸ್ ಎ ವೆರಿ ಗುಡ್ ರಿಸೋರ್ಸ್. ಇದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ, ಹೌದಾ? ದಿಸ್ ಈಸ್ ದ ರಿಜೆಕ್ಟ್ ವೇಸ್ಟ್. ಇದು ವಾರಕ್ಕೊಂದ್ಸಲ ನಾವು ಕಸದ ಗಾಡಿ ಬಂದು ಕೊಟ್ಟರು ನಿರ್ವಹಣೆ ಆಗುತ್ತೆ. ಒಂದು ಮನೆಯ ಕಸ, ಹಸಿ ಕಸ ಪ್ರತಿದಿನ ನಾವು ಶೇಖರಣೆ ಮಾಡಬೇಕು, ಕಾಂಪೋಸ್ಟ್ ಮಾಡಬೇಕು. ಇದನ್ನೆಲ್ಲ ಸರಿಯಾಗಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ತಿಂಗಳಿಗೆ ಒಂದ್ಸಲನೋ 2 ತಿಂಗಳಿಗೆ ಒಂದ್ಸಲ ನಾವು ಕೊಟ್ಟು ವಾಪಸ್ಸು ದುಡ್ಡು ತಗೊಳ್ಬೋದು. ಮತ್ತೆ ಇದು ಪ್ರಾಪರ್ ಚಾನಲ್ಗೆ ಹೋಗುತ್ತೆ, ಕಸವಾಗಿ ಹೋಗಲ್ಲ, ರಿಸೋರ್ಸ್ ಆಗಿ ಹೋಗಿ ಮತ್ತೆ ನಮಗೆ ವಾಪಸ್ ಬರುತ್ತೆ. ಇದು ವಾರಕ್ಕೊಂದಿನ, 10 ದಿನಕ್ಕೊಂದಿನ ನಾವು ಕೊಡ್ಬೋದು. ಡಯಪರ್ಸ್ ಬಗ್ಗೆ ಹೇಳೋದಿದೆ, ನೋಡೋಣ, ಟೈಮ್ ಆದ್ರೆ ಹೇಳ್ತೀನಿ. ಇದು ಒಂದು ಮನೆಯಲ್ಲಿ ನಾವು ಲೇಬಲ್ ಮಾಡಿ ಇಟ್ಕೋಬೇಕು ಕಸನ. ಯಾವುದೇ ಕಸವನ್ನ ನಾವು ಶೇಖರಣೆ ಮಾಡ್ಬೇಕಾದ್ರೆ ಲೇಬಲ್ ಮಾಡಿಬಿಟ್ರೆ ಮನೆಯ ಎಲ್ಲ ಸದಸ್ಯರಿಗೂ, ಬರುವಂತ ಗೆಸ್ಟ್ಗಳಿಗೂ ಗೊತ್ತಾಗುತ್ತೆ, ಕರೆಕ್ಟಾಗಿ ಅಲ್ಲಲ್ಲೇ ಹಾಕ್ತಾರೆ ಅವರು. ಇದು ರೆಡ್ಯೂಸ್, ರೀಯೂಸ್, ರೀಸೈಕಲ್ದು ಇನ್ನೊಂದಿದು ಯೂಸ್ ಅಂಡ್ ಥ್ರೋ. ಇದನ್ನ ಬಿಟ್ಬಿಡೋಣ ನಾವು ಆದಷ್ಟು. ಲೆಟ್ ಅಸ್ ಗೋ ಫಾರ್ ರೀಯೂಸಬಲ್ ಥಿಂಗ್ಸ್. ಹಿಂದೆ ನಮ್ಮ ಅಜ್ಜಿ ಕಾಲದಲ್ಲಿ ನಾವು ಹಿಂಗೆ ಯಾರ್ದಾರ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಲೋಟ, ತಟ್ಟೆ ತಗೊಂಡು ಹೋಗ್ತಿದ್ವಿ. ಅಥವಾ ಮನೆಗೆ ಯಾರು ನೆಂಟರು ಬಂದ್ರೆ ಅಕ್ಕಪಕ್ಕ ಮನೆಯಿಂದ ಸಾಲ ಇಸ್ಕೊಂತಿದ್ವಿ. ನಿಮ್ಮ ಮನೆಯಲ್ಲೋ ಲೋಟ, ತಟ್ಟೆ ಕೊಡಿ ಅಥವಾ ಪಾತ್ರೆ ಇಸ್ಕೊಂತಿದ್ವಿ, ಮತ್ತೆ ವಾಪಸ್ ಕೊಡ್ತಿದ್ವಿ. ಆಮೇಲೆ ಇದು ನೋಡಿ, ಸಿಂಗಲ್ ಯೂಸ್. ಇದನ್ನ ನಾವು ತುಂಬಾ ಟ್ರಾವೆಲಿಂಗು ಈಸಿ ಅಂತೇಳಿ ನಾವು ತಗೊಂತೀವಿ. ದಿಸ್ ಕ್ರಿಯೇಟ್ಸ್ ಮೋರ್ ಪಲ್ಯೂಷನ್ ದ್ಯಾನ್ ದೀಸ್. ದೊಡ್ಡ 1 ಲೀಟ್ರು 2 ಲೀಟರ್ದು ತಗೊಂಡ್ರೆ ಅಷ್ಟರ ಮಟ್ಟಿಗೆ ಇದು ರೀಸೈಕಲ್ ಹೋಗುತ್ತೆ, ನಮಗೆ ಒಟ್ಟಿಗೆ ಸಾಮಾನು ಬರುತ್ತೆ. ಇದು ಬೇಡ, ಈ ತರ ತಗೊಳ್ಳಿ ನೀವು. ಇದಂತೂ ಯೂಸೇ ಮಾಡಬಾರ್ದು, ಎಲ್ಲಿ ಸಾಧ್ಯವೋ ಅಲ್ಲಿ ಕಡಿಮೆ ಮಾಡಿ. ಈ ತರ ಹೋಗಿ ಇದು ನಾವೊಂದು 5-6 ವರ್ಷ ಆರಾಮಾಗಿ ಕ್ಲೀನಾಗಿ ನಾವು ಉಪಯೋಗಿಸ್ಕೊಳ್ಬೋದು. ಯಾವುದೇ ಕಾಯಿಲೆನೂ ಬರಲ್ಲ ನಮಗೆ. ನಮ್ಮ ನೀರು ನಮ್ಮ ಹತ್ರ ಇರುತ್ತೆ. ಇದು ಯೂಸ್ ಆ್ಯಂಡ್ ಥ್ರೋ ಮಾಡಿ. ಒಂದು ಬಾಟಲು ಬಹುಶಃ ಒಂದು 5-6 ಸಾವಿರ ಪೆಟ್ ಕ್ಯಾನಿಗೆ ಸಮ. ತುಂಬಾ ಜನ ಹೆಣ್ಮಕ್ಳು ಹಾಲಿನ ಕವರ್ನ ಒಂದು 2-3 ದಿನಕ್ಕಿಂತ ಮುಂಚೆ ಮನೇಲಿ ಇಟ್ಕೊಳ್ಳಲ್ಲ.
ಎಣ್ಣೆ ಕವರ್ನ ಇಟ್ಕೊಳ್ಳಲ್ಲ, ವಾಸನೆ ಬರುತ್ತೆ, ಹುಳ ಬರುತ್ತೆ ಅಂತ ಕಸಕ್ಕೆ ಹಾಕ್ಬಿಡ್ತಾರೆ. ಅದ್ರ ಬದಲು ನಾವು ಕ್ಲೀನ್ ಮಾಡಿ ಅದನ್ನ ಇಟ್ಕೊಂಡ್ರೆ 6-6 ತಿಂಗಳ ತನಕ ಇಟ್ಕೊಂಡ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ಅದನ್ನ ರೀಸೈಕಲ್ಗೆ ಕೊಡಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಕ್ಯಾರಿ ಬ್ಯಾಗ್ಸ್ ಇದನ್ನ ಬಿಡೋಣ, ಬಟ್ಟೆಯಿಂದ ಮಾಡಿರೋ ಬ್ಯಾಗ್ ಅನ್ನ ಉಪಯೋಗಿಸೋಣ. ನಾ ಏನ್ ಹೇಳೋದ್ ಬೇಡ ಅಲ್ಲ, ಇದು ಬೇಡ ಇದು ಬೇಕು. ಎಷ್ಟು ಚೆನ್ನಾಗಿರುತ್ತಲ್ವಾ ಈ ತರ ಬಾಳೆ. ನಮ್ಮನೆ ಸುತ್ತಮುತ್ತ ಒಳ್ಳೆ ಬಾಳೆ ಗಿಡ ಬೇಡಪ್ಪ, ಕಾಬಾಳೆ ಗಿಡ ಅಂತ ಬರುತ್ತಲ್ಲ, ಅದನ್ನ ಇಟ್ಕೊಂಡು ನಾವು ಇದು ಮಾಡ್ಕೊಳ್ಬೋದಲ್ಲ. ಎಲ್ಲರೂ ಪಾರ್ಸಲ್ ತರಬೇಕಾದ್ರೆ ಮನೆಯಿಂದ ಡಬ್ಬಿ ತಗೊಂಡು ಹೋಗೋಣ, ಇದನ್ನ ಇಟ್ಕೊಳ್ಳೋಣ. ಕೊನೆಗೆ ಎಲ್ಲ ತ್ಯಾಜ್ಯವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿಬಿಟ್ರೆ ಒಂದು ಮನೆಯಲ್ಲಿ ನಿವ್ವಳ ಉಳಿತಾಯ ವಾರ್ಷಿಕ 4,000 ರೂಪಾಯಿ. ದುಡ್ಡಿಂದ ನಾವು ಅಳಿಬಾರ್ದು, ಅದು ನಮ್ಗೆ ಆಗ್ತಿರುವ ಆರೋಗ್ಯದ ಬೆನಿಫಿಟ್, ಪರಿಸರಕ್ಕೆ ಆಗುತ್ತಿರುವ ಲಾಭವನ್ನ ತಗೊಂಡ್ರೆ ಇನ್ನೂ ಬಹಳ ಇಟ್ ರನ್ಸ್ ಇನ್ ಟು ಲ್ಯಾಕ್ಸ್. ಅತಿಯಾದ ರಾಸಾಯನಿಕ ವಸ್ತುಗಳ ಬಳಕೆ, ನಾನು ಹೇಳ್ದಲ್ಲ, ಈ ಲೈಸಾಲು, ಹಾರ್ಪಿಕ್ಕು, ಏನೇನೋ ತುಂಬಾ ಬರ್ತಿರುತ್ತಲ್ಲ ಕ್ಲೀನಿಂಗ್ ಏಜೆಂಟ್ಸು, ಅದ್ರ ಬದಲು ನಾವು ಕಸ ಅಂತ ಬಿಸಾಗುವ ಹಣ್ಣಿನ ಸಿಪ್ಪೆಗಳಿಂದ ನಾವು ಮನೆಯಲ್ಲೇ ಆರ್ಗ್ಯಾನಿಕ್ ಬಯೋ ಎನ್ಸೈಮ್ಸ್ ತಯಾರಿ ಮಾಡ್ಕೋಬಹುದು. ದೇ ಆರ್ ಆಲ್ ಅದರಲ್ಲಿ ಡೈಲ್ಯೂಟೆಡ್ ಬ್ಯೂಟಾರಿಕ್ ಆಸಿಡ್, ಪ್ರೊಪಿಯೋನಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಎಲ್ಲ ಉತ್ಪತ್ತಿಯಾಗಿ ಇದ್ರ ಬಯೋ ಎನ್ಸೈಮ್ಸ್ ಅಲ್ಲಿ ದೇ ಆರ್ ಆರ್ಗ್ಯಾನಿಕ್ ಸಾವಯವ ಕ್ಲೀನಿಂಗ್ ಏಜೆಂಟ್ಸ್. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಪರಿಸರದ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಮನೆಯ ವಸ್ತುಗಳು ತುಂಬಾ ಬಾಳಿಕೆ ಬರುತ್ತೆ. ಇದನ್ನ ನಾವು ಉಪಯೋಗಿಸಕ್ಕೆ ಪ್ರಯತ್ನ ಪಡೋಣ. ಮೈಕ್ರೋಪ್ಲಾಸ್ಟಿಕ್ಸ್, ಈ ಮೈಕ್ರೋಪ್ಲಾಸ್ಟಿಕ್ಸಿನ ಮೂಲ ಏನಪ್ಪಾ ಅಂತಂದ್ರೆ, ನಾವು ಏನು ಬೇಡ ಅಂತ ವಸ್ತು ಬಿಸಾಕ್ತಿರ್ತೀವಲ್ಲ ಅದರಲ್ಲೆಲ್ಲ ಪ್ಲಾಸ್ಟಿಕ್ ಇರುತ್ತಲ್ಲ, ಅದು ಬಿಸಿಲಿಗೂ ಕರಗತ್ತೆ, ಹಾಗೆ ವಾತಾವರಣದಲ್ಲಿ ಮಣ್ಣಲ್ಲೂ ಕರಗಿ ಸಣ್ಣ ಪಾರ್ಟಿಕಲ್ ಆಗಿ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ಎಂಟರ್ಸ್ ಇನ್ ಟು ದಿ ಎನ್ವಿರಾನ್ಮೆಂಟ್. ಗಾಳಿಗಿರ್ಬೋದು, ಮಣ್ಣಿಗಿರ್ಬೋದು, ನೀರಿಗಿರ್ಬೋದು. ಕೊನೆಗೆ ನಮಗೆ ಉಸಿರಾಟುವ ಗಾಳಿಯಿಂದ, ಕುಡಿಯುವ ನೀರಿಂದ, ತಿನ್ನುವ ಆಹಾರದಿಂದ ನಮ್ಮ ದೇಹಕ್ಕೂ ಬರುತ್ತೆ, ಪ್ರಾಣಿಗಳ ದೇಹಕ್ಕೂ ಹೋಗುತ್ತೆ, ಗಿಡಗಳ ದೇಹಕ್ಕೂ ಹೋಗ್ತದೆ. ಈಗೆಲ್ಲ ನಮ್ಮ ದೇಹದ ಟಿಶ್ಯೂಸ್ ಅನ್ನೆಲ್ಲ ಪರೀಕ್ಷೆ ಮಾಡಿದ್ರೆ ಮೈಕ್ರೋಪ್ಲಾಸ್ಟಿಕ್ಸ್ ಇರುತ್ತೆ. ಯಾಕೆ ನಾವು ಮೈಕ್ರೋಪ್ಲಾಸ್ಟಿಕ್ಸ್ಗೆ ಹೆದರ್ಕೋಬೇಕು ಅಂತಂದ್ರೆ, ಇವು ಮೈಕ್ರೋಪ್ಲಾಸ್ಟಿಕ್ಸು ಜೀವಕೋಶದ ಒಳಗಡೆ ಹೋಗಕ್ಕೆ ಸಾಧ್ಯ. ಸೆಲ್ ವಾಲನ್ನ ಪಿಯರ್ಸ್ ಮಾಡಿ ಒಳಗಡೆ ಹೋಗುತ್ತೆ. ಅವು ಒಳಗಡೆ ಹೋದಾಗ ಅವು ಮೈಟೋಕಾಂಡ್ರಿಯಾ ಜೊತೆ ನಮ್ಮ ಜೆನೆಟಿಕ್ ಮೆಟೀರಿಯಲ್ DNA RNA ಜೊತೆ ಸೇರ್ಕೊಂಡು ನಮ್ಮ ಒಂದು ಜೀವಕೋಶದ ಜೆನೆಟಿಕ್ ಪ್ಯಾಟರ್ನ್ ಅನ್ನೇ ಚೇಂಜ್ ಮಾಡಿ ಕಾಸಸ್ ಮ್ಯೂಟೇಷನ್ಸ್. ಈಗ ಅಲ್ಟಿಮೇಟ್ಲಿ ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಬರ್ತಾ ಇದೆ. ಕೊನೆಗೆ ಕಾರಣ ಗೊತ್ತಿಲ್ಲಪ್ಪ, ಅದು ಯಾಕೋ ಏನೋ ಕ್ಯಾನ್ಸರ್ ಜಾಸ್ತಿ ಆಯ್ತು, ಬೇರೆ ಏನೇನೇನೇನೋ ಹೊಸ ಕಾಯಿಲೆಗಳು ಬರ್ತಿದೆ ಅಂತೆಲ್ಲ. ಯಾಕಪ್ಪ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿ ಮೈಕ್ರೋಪ್ಲಾಸ್ಟಿಕ್ಸ್ ವಿ ಆರ್ ಇನ್ಹೇಲಿಂಗ್, ವಿ ಆರ್ ಇಂಜೆಸ್ಟಿಂಗ್, ವಿ ಆರ್ ಡ್ರಿಂಕ್. ಅದನ್ನ ಕಡಿಮೆ ಮಾಡೋದು ಹೇಗೆ ನಮ್ಮ ಜೀವನ ಶೈಲಿ. ತಿರ್ಗಾ ಅಲ್ಲಿಗೆ ಬರ್ತೀವಿ ನಾವು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು, ಮರುಬಳಕೆ ವಸ್ತುವನ್ನು ಉಪಯೋಗಿಸೋದು, ಬಟ್ಟೆ ಮತ್ತು ಕಾಸ್ಮೆಟಿಕ್ಸ್ ಅಲ್ಲಿ ಇರುತ್ತೆ. ಇದು ನಮ್ಮ ಸ್ಕ್ರಬ್ಬಿಂಗ್ ಏಜೆಂಟ್ಸು, ಕ್ಲೀನ್ಸಿಂಗ್ ಏಜೆಂಟ್ಸು ಎಲ್ಲ ಇರುತ್ತಲ್ಲ, ಅದರಲ್ಲೆಲ್ಲ ಮೈಕ್ರೋ ಪ್ಲಾಸ್ಟಿಕ್ ಬೀಡ್ಸ್ ಹಾಕಿರ್ತಾರೆ. ಜೊತೆಗೆ ನಮ್ಮ ಡಿಟರ್ಜೆಂಟ್ಸ್ ಪುಡಿಗಳು, ಸರ್ಫು, ಏರಿಯಲ್ಲು ಅಂತವೆಲ್ಲ ಬರ್ತಿರುತ್ತಲ್ಲ. ನಾನು ಕಂಪನಿ ಹೆಸರು ಹೇಳಬೇಕು ಅಂತಲ್ಲ, ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದರಲ್ಲೆಲ್ಲ ಕಲರ್ ಗ್ರಾನ್ಯೂಲ್ಸ್ ಕಾಣಿಸುತ್ತಲ್ಲ, ದೇ ಆರ್ ಆಲ್ ಮೈಕ್ರೋಪ್ಲಾಸ್ಟಿಕ್ಸ್ ಬೀಡ್ಸ್. ಅದು ಫ್ರಿಕ್ಷನ್ ಬಂದು ಕ್ಲೀನ್ ಆಗಕ್ಕೆ ಅಂತ ಹಾಕಿರ್ತಾರೆ, ಅವೆಲ್ಲ ಮೈಕ್ರೋಪ್ಲಾಸ್ಟಿಕ್ಸು. ಅದನ್ನ ನಾವು ಕಡಿಮೆ ಮಾಡೋದು ಬಯೋ ಎನ್ಸೈಮ್ಸ್ ಉಪಯೋಗಿಸಿ. ಇನ್ಸ್ಟೆಡ್ ಆಫ್ ಸ್ಟ್ರಾಂಗ್ ಡಿಟರ್ಜೆಂಟ್ಸ್ ಅಂಡ್ ಆಸಿಡ್ಸ್, ಯು ಸ್ಟಾರ್ಟ್ ಯೂಸಿಂಗ್ ಬಯೋ ಎನ್ಸೈಮ್ ಫಾರ್ ಯುವರ್ ಡೊಮೆಸ್ಟಿಕ್ ಕ್ಲೀನಿಂಗ್ ಪರ್ಪಸಸ್. ವಿ ಆರ್ ಆಲ್ ಯೂಸಿಂಗ್ ಇಟ್. ನಮ್ದೆಲ್ಲ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ತರದೇ ಇಲ್ಲ ನಾವು ಮನೆಗೆ. ಮೋಟಾರ್ ವಾಹನಗಳನ್ನು ಕಡಿಮೆಗೊಳಿಸೋದು, ಫ್ರಿಕ್ಷನ್ ಹೇಳದ್ನಲ್ಲ ಅವಾಗ ನಾನು. ಸೊ ನಾವು ಎಲ್ಲೆಲ್ಲಿ ಮೋಟಾರ್ ವಾಹನಗಳನ್ನು ಕಡಿಮೆ ಮಾಡ್ಕೊಂತ ಬರ್ತೀವಿ, ಅಷ್ಟರ ಮಟ್ಟಿಗೆ ಫ್ರಿಕ್ಷನ್ ಕಮ್ಮಿಯಾಗಿ ಅಷ್ಟರ ಮಟ್ಟಿಗೆ ಮೈಕ್ರೋಪ್ಲಾಸ್ಟಿಕ್ಸ್ ವಾತಾವರಣಕ್ಕೆ ಹೋಗೋದು ಕಮ್ಮಿ ಆಗುತ್ತೆ. ಹುಡುಗರಿಗೆ ನಾವು ಸ್ವಲ್ಪ ಮಟ್ಟಿಗೆ ಸೈಕಲ್ ಕೊಡಿಸ್ತೀವಿ, ಆದರೆ ಕಾಲೇಜ್ ಲೆವೆಲ್ಗೆ ಬಂದಾಗ ಬಿಟ್ಬಿಡ್ತೀವಿ. ನಾವು ವಿ ಹ್ಯಾವ್ ಟು ಪ್ರಮೋಟ್ ಸೈಕ್ಲಿಂಗ್ ಇನ್ ಆಲ್ ಏಜ್ ಗ್ರೂಪ್ಸ್ ಅಂಡ್ ಪ್ರಮೋಟ್ ವಾಕಿಂಗ್ ಇನ್ ಆಲ್ ಏಜ್ ಗ್ರೂಪ್ಸ್. These are all the simple steps we can take. ಎಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಡೆಯಿರಿ. ನಾನು ಈ ಫೋಟೋ ಇಷ್ಟಪಟ್ಟು ಹಾಕಿದೆ. ಕೊರೋನಾ ಟೈಮಲ್ಲಿ ಎಲ್ಲ ನಡೀತಾನೆ ಇದ್ರು, ಹೆಚ್ಚು ಓಡಾಡ್ತಾನೆ ಇರಲಿಲ್ಲ. ಅವಾಗ ಆಕ್ಚುಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಎಲ್ಲ ತುಂಬಾ ಕಡಿಮೆ ಆಗಿತ್ತು. ಎಷ್ಟೊಂದು ಕಾಯಿಲೆಗಳು ಕಾಣಿಸ್ತಾ ಇರಲಿಲ್ಲ ನಮಗೆ. ಅಲರ್ಜಿ ಕಂಡೀಷನ್ಸ್ ಇನ್ಸಿಡೆನ್ಸ್ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿತ್ತು. ದಟ್ ಇಸ್ ಬಿಕಾಸ್ ಆಫ್ ರೆಡ್ಯೂಸ್ಡ್ ಪೊಲ್ಯೂಷನ್ ವಿಚ್ ವಾಸ್ ಕಾಸ್ಡ್ ಬೈ ದಿ ಎನ್ಫೋರ್ಸ್ಡ್ ಲೈಫ್ ಸ್ಟೈಲ್ ಚೇಂಜ್. ಅದನ್ನ ಯಾಕೆ ನಾವು ಈ ತರ ವಲಸೆ ಹೋಗೋದು ಬೇಡ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಡೆಯೋಣ. ಆದಷ್ಟು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಉಪಯೋಗಿಸೋಣ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಟ್ರೈನ್ಗೆ ಹೋಗಿ ಬರೋಣ, ಬಸ್ಸಿಗೆ ಹೋಗಿ ಬರೋಣ. ಒಂದು ಬಸ್ಸಲ್ಲಿ 10 ಕಾರಿನ ಜನ ಹಿಡಿತಾರೆ, ಒಂದು ಟ್ರೈನಲ್ಲಿ
50-60 ಬಸ್ಸಿನ ಜನ ಹಿಡಿತಾರೆ. ಅಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತಾ ಏರ್ ಪೊಲ್ಯೂಷನ್, ಮೈಕ್ರೋ ಪ್ಲಾಸ್ಟಿಕ್ಸ್ ಪ್ರೊಡಕ್ಷನ್. ರಿಯೂಸಬಲ್ ಪ್ಯಾಡ್, ಮೆನ್ಸ್ಟ್ರಲ್ ಕಪ್ಸ್ ಅಂಡ್ ಪ್ಯಾಡ್ಸ್ ಹೇಳ್ಬಿಡ್ತೀನಿ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಾವು ಇಲ್ಲಿ ತನಕ ಈಗ ಒಂದು 30 ವರ್ಷಕ್ಕೆ ನೀವೆಲ್ಲ ಚೇಂಜಸ್ ಓನ್ಲಿ 30-35 ಇಯರ್ಸ್ ಇಂದ ಆಗಿರೋದು. ಅದಕ್ಕಿಂತ ಮುಂಚೆ ಇರಲಿಲ್ಲ ಇದನ್ನು. ವಿ ಆರ್ ಯೂಸಿಂಗ್ ದಿಸ್ ಟೈಪ್ ಆಫ್ ಪ್ಯಾಡ್ಸ್, ಯೂಸ್ ಅಂಡ್ ಥ್ರೋ. ಕೊನೆಗೆ ಪ್ಲಾಸ್ಟಿಕ್ ರಿಲೇಟೆಡ್ ಇದನ್ನು ಯೂಸ್ ಮಾಡ್ತಾ ಇದ್ರು. ಆದ್ರೆ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲದೆ ಇದ್ದಿದ್ರಿಂದ ಅನೇಕ ಕಾಯಿಲೆಗಳು ಬಂದು ಅದು ಡಿಸ್ಕರೇಜ್ ಮಾಡಿದ್ವಿ. ಅದನ್ನು ವಿ ಗೇವ್ ಅನ್ ಆಲ್ಟರ್ನೇಟಿವ್ ಲೈಕ್ ದಿಸ್. ಬಟ್ ಇದರಿಂದ ಏನಾಗ್ತಾ ಇದೆ, ದಿಸ್ ಇಸ್ ಬೇಸಿಕಲಿ ಅಗೇನ್ ಎ ಪ್ಲಾಸ್ಟಿಕ್ ಪ್ರಾಡಕ್ಟ್. ಇದರಲ್ಲಿ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ಇರುತ್ತೆ, ತುಂಬಾ ಡೈಆಕ್ಸಿನ್ ಮತ್ತೆ ಬ್ಲೀಚಿಂಗ್ ಏಜೆಂಟ್ಸ್ ಎಲ್ಲ ಹಾಕಿರ್ತೀವಿ. ಅದೆಲ್ಲ ನಮ್ಮ ಥ್ರೂ ಅವರ್ ಸ್ಕಿನ್ ಅಂಡ್ ವೆಜರ್ ಅಬ್ಸಾರ್ಬ್ ಆಗಿ ಅನೇಕ ಕಾಯಿಲೆಗಳು, ಇನ್ಫರ್ಟಿಲಿಟಿ ಎಲ್ಲ ಬರ್ತಾ ಇದೆ. ದಿಸ್ ವಿಲ್ ಬಿ ಸೋ ವೈಟ್ ಇನ್ ಕಲರ್. ಯಾವಾಗಲೂ ಪೂರ್ತಿ ವೈಟ್ ನಾರ್ಮಲ್ ಅಲ್ಲ, ಅದು ಹಾಸ್ಪಿಟಲ್ ಲೆವೆಲ್ ಸ್ಟೆಬಿಲೈಸೇಷನ್ ಪ್ರೊಸೀಜರ್. ದಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ನಾರ್ಮಲ್ ಡೇ ಟು ಡೇ ಲಿವಿಂಗ್. ಪ್ಲಾಸ್ಟಿಕ್ ರಿಲೇಟೆಡ್ 500 ವರ್ಷ ಆದ್ರೂ ಹೀಗೆ ಇರುತ್ತೆ. ಇಲ್ಲ ಕೊನೆಗೆ ಕರಗಿ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಎಲ್ಲ ಕಡೆಗೆ ನಮ್ಮ ವಾತಾವರಣಕ್ಕೆ ಸೇರ್ತಾ ಇದೆ. ಇದು ಬ್ಲಾಕ್ಡ್ ಡ್ರೈನ್ಸ್ ಈಸ್ ಒನ್ ಆಫ್ ದ ರೀಸನ್ ನಮ್ದು ಸಿಂಗಲ್ ಯೂಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಇದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾವು ಮಕ್ಕಳಿಗೆ ಕೂಡ ತುಂಬಾ ಸಿಂಗಲ್ ಯೂಸ್ ಡೈಪರ್ಸ್ ಹಾಕ್ತಿದ್ದೀವಿ. ಹಾಸ್ಪಿಟಲ್ ಸೆಟ್ಟಿಂಗ್ಸ್ ಅಲ್ಲಿ ಓಕೆ, ಅಗ್ರೀಡ್ ಫಾರ್ ಸಮ್ ಟೈಮ್. ಬಟ್ ವಾಪಸ್ ಮನೆಗೆ ಹೋದಾಗ ವೈ ನಾಟ್ ಯೂಸ್ ರೀಯೂಸಬಲ್ ಪ್ಯಾಡ್ಸ್, ಡೈಪರ್ಸ್. ವಾಶ್ ಮಾಡೋದು ಹಾಕೋದು, ಮುಖ ಹಿಂಗೆ ಅನ್ಕೋಬಾರ್ದು. ದಟ್ ಈಸ್ ನಾರ್ಮಲ್. ಹೌದಾ? ಯಾಕೆ ಮುಂಚೆ ಇಷ್ಟು ವರ್ಷಗಳ ಕಾಲ ಮಕ್ಕಳನ್ನ ಬೆಳೆಸ್ತಿರ್ಲಿಲ್ವಾ ಎಲ್ಲರೂ? ಈಗ ತಾಯಂದ್ರಿಗೆ ಇದನ್ನ ಕ್ಲೀನ್ ಮಾಡೋದೇ ಬರ್ತಾ ಇಲ್ಲ. ಅದನ್ನ ಮೈಂಟೈನ್ ಮಕ್ಕಳನ್ನ ಒಂಥರ ತುಂಬಾ ಇದಾಗ್ಬಿಟ್ಟಿದೆ. ಅಂಡ್ ದಟ್ ಈಸ್ ಕಾಸಿಂಗ್. ಈಗ ಒಬ್ಬ ಮಹಿಳೆ ಬರೀ ಮೆನ್ಸ್ಟ್ರೇಷನ್ ಇದನ್ನೇ ತಗೊಂಡ್ರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅವಳು ತನ್ನ ಜೀವಿತಾವಧಿಯಲ್ಲಿ 30 ಇಯರ್ಸ್ ಆಫ್ ಮೆನ್ಸ್ಟ್ರೇಟಿಂಗ್ ಇಯರ್ಸ್ ಅಲ್ಲಿ ಶಿ ಥ್ರೋಸ್ 10 to 12,000 ಆಫ್ ನ್ಯಾಪ್ಕಿನ್ಸ್. ಒಬ್ಬಳು ಮಹಿಳೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹೋಗ್ತಿರ್ಬೋದು ಪ್ರಪಂಚದಲ್ಲಿ. ಅದೇ ರೀತಿ ಪ್ರತಿಯೊಂದು ಮಗುವಿಗೂ ನಾವು 2-3 ವರ್ಷ ಡೈಪರ್ಸ್ ಹಾಕಿದಾಗ ಇಂಟು 12,000 ಇನ್ನೂ ಜಾಸ್ತಿ ಆಗುತ್ತೆ. ಅದು ಎಷ್ಟು ನಾವು ಕಾಸ್ ಮಾಡ್ತಿದ್ದೀವಲ್ವಾ ಪಲ್ಯೂಷನ್ಗೆ. ಯಾಕೆ ಅದನ್ನ ನಾವು ಮನಸ್ಸಿಟ್ಟು ಮಾಡಬಾರ್ದು? ನಮ್ಮ ಮಕ್ಕಳದನ್ನ ನಾವು ತೆಗಿಯಕ್ಕೆ ಅದಕ್ಕೆ ನಾವು ತಾಯಂದ್ರು ಇದು ಮಾಡ್ಕೊಳ್ಬೇಕು, ಅಸಹ್ಯ ಪಟ್ಕೋಬೇಕು? ನಮ್ಮ ಮಕ್ಕಳದು ಅಡಲ್ಟ್ ಡೈಪರ್ಸ್ ಹೋಗ್ಲಪ್ಪ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ, ಅಥವಾ ಮಕ್ಕಳದನ್ನೇ ಪೀಡಿಯಾಟ್ರಿಷಿಯನ್. ಇದನ್ನ ನಾನು ಹಾಸ್ಪಿಟಲ್ ಸೆಟಪ್ ಅಲ್ಲಿ ನಾನು ಹೇಳ್ತಾ ಇಲ್ಲ. ಅಷ್ಟು ಲಿಮಿಟೇಷನ್ಸ್ ಇರಲಿ. ಒಂದು 5 to 10% ಲೆಟ್ ಅಸ್ ಯೂಸ್ ದೀಸ್ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಅಂಡ್ ನ್ಯಾಪ್ಕಿನ್ಸ್. ಬಟ್ ಅದರ್ವೈಸ್ ನಾರ್ಮಲ್ ಲಿವಿಂಗ್ ಅಲ್ಲಿ ವೈ ನಾಟ್ ಶಿಫ್ಟ್ ಬ್ಯಾಕ್ ಟು ದಟ್? So alternative when it is available, silicone, medical grade silicone cups, reusable pads, easily washable and dryable. These are all made from banana fibers and bamboo fibers. ತುಂಬಾ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇರುತ್ತೆ. ಏನು ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್ ಅಂತ ಹಾಕಿರ್ತಾರೆ, ಅದಕ್ಕಿಂತನೂ ಚೆನ್ನಾಗಿ ನೀರು ಹೀರುತ್ತೆ, ಬ್ಲಡ್ ಅನ್ನು ಹೀರುತ್ತೆ. ಒಂದು ಮಗುವಿಗೆ ಅದು ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದಾಗಿಂದ ಕೊಡಿಸಿದ್ರೆ ಐ ಥಿಂಕ್ ಬೈ ದ ಟೈಮ್ ಶಿ ರೀಚಸ್ 17-18 ಇಯರ್ಸ್. ಈಗಿನ ಕಾಲದ ಹುಡುಗಿರು 18 ಇಯರ್ಸ್ಗೆ ಕಪ್ಸ್ ಯೂಸ್ ಮಾಡ್ತಾರೆ. ಸೊ ಶಿ ಕ್ಯಾನ್ ಯೂಸ್ ದಿಸ್, ದೆನ್ ಲೇಟರ್ ಆನ್ ಸ್ವಿಚ್ ಟು ಕಪ್ಸ್. ದಟ್ ರೆಡ್ಯೂಸಸ್ ಲಾಟ್ ಆಫ್ ಪ್ಲಾಸ್ಟಿಕ್ ಮೆಟೀರಿಯಲ್ ಥ್ರೋನ್ ಇನ್ ಟು ದ ಎನ್ವಿರಾನ್ಮೆಂಟ್. ಒಂದು ಫೈನಾನ್ಷಿಯಲಿ ಕೂಡ ನೋಡಿದ್ರೆ ನಾವು ಡಿಸ್ಪೋಸಬಲ್ ಪ್ಯಾಡ್ಸ್ ಅನ್ನ ಯೂಸ್ ಮಾಡ್ತಿದ್ರೆ ಒಂದು ಲೈಫ್ ಟೈಮ್ 34,000 ಖರ್ಚು ಮಾಡ್ತೀವಿ. ಅದೇನೆ ಕ್ಲಾತ್ ಪ್ಯಾಡ್ಸ್, ರಿಯೂಸಬಲ್ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ಇಷ್ಟಾಗುತ್ತೆ ಖರ್ಚು. ಮೆನ್ಸ್ಟ್ರಲ್ ಕಪ್ಸ್ ನಾವು ಯೂಸ್ ಮಾಡಿದ್ರೆ ಇಷ್ಟೇ ಖರ್ಚು. 5 ಪಟ್ಟು ದುಡ್ಡನ್ನ ವೇಸ್ಟ್ ಮಾಡ್ತಾ ಇದೀವಿ. ಅಷ್ಟಕ್ಕಿಂತ 1000s ಪಟ್ಟು ಎನ್ವಿರಾನ್ಮೆಂಟ್ ಅನ್ನ ಇದು ಮಾಡ್ತಾ ಇದೀವಿ ನಾವು. ಮಗುವಿನ ಫೋಟೋ ಯಾಕೆ ಹೇಳಿದೆ ಅಂದ್ರೆ ಮಕ್ಕಳು ನಮ್ಮ ಜೊತೆ ಕೆಲಸ ಮಾಡಕ್ ಬರ್ತಾರೆ. ಸಣ್ಣ ಹುಡುಗರು ನಾ ಮಾಡ್ತೀನಿ ಅಂತ. ಎಲ್ಲ ತ್ಯಾಜ್ಯ ನಿರ್ವಹಣೆಯ ಕೆಲಸದಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸಿಕೊಳ್ಳಿ. ಆಟೋಮ್ಯಾಟಿಕಲಿ ಯು ಆರ್ ಕ್ರಿಯೇಟಿಂಗ್ ಎ ಜನರೇಷನ್ ವಿಚ್ ಇನ್ವೈಟ್ಸ್ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಫ್ರಮ್ ಚೈಲ್ಡ್ಹುಡ್. ಇದರಿಂದ ನಾವು ಸಾಲ್ವ್ ಮಾಡ್ಬೋದು. ಒಂದು ಬೀದಿಯ ಕಸ ನಿರ್ವಹಣೆ, ಸುಮ್ಮನೆ ಫೋಟೋ ತೋರಿಸ್ಬಿಡ್ತೀನಿ ನೋಡಿ, ನಮ್ಮ ಬೀದಿಯಲ್ಲಿ ಮಾಡಿದ್ ನಾವೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ಬೇಕು. ಹೌದು, ನಾವೆಲ್ಲರೂ ಒಂದು ಡಿಸಿಷನ್ ತಗೊಳ್ಬೇಕು, ಪ್ಲಾನ್ ಮಾಡ್ಬೇಕು. ರೋಡಲ್ಲಿ ನಮ್ಮ ರೋಡಿನ ಅವಶ್ಯಕತೆ ಏನು, ನಾವು ನಮ್ಮ ರೋಡನ್ನು ಹೆಂಗೆ ಸ್ವಚ್ಛವಾಗಿ ಇಟ್ಕೋಬಹುದು ಅಂತ. ಆಕ್ಷನ್, ಬೀದಿನ ಕ್ಲೀನ್ ಮಾಡೋದು, ಅದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ನಮ್ಮ ರೋಡನ್ನ ನಾವೇ ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೆ ಅವಶ್ಯಕತೆಗೆ ತಕ್ಕಂತೆ ಅಲ್ಲಿ ಒಣ ಎಲೆಗೆ ಒಂದು ಜಾಗ ಮಾಡೋಣ,
ಪ್ಲಾಸ್ಟಿಕ್ ಕಸ ಎಲ್ಲೆಲ್ಲಿ ನಾವು ನಡೀತಿರುವಾಗ ಮಾಡೋದು ಎಲ್ಲೆಲ್ಲ ರೋಡಲ್ಲಿ ಇದ್ರೆ ಅದನ್ನ ಅಲ್ಲಿ ಹಾಕೋದು ಅಭ್ಯಾಸ ಮಾಡ್ಕೊಳ್ಳೋಣ. ವಾರಕ್ಕೊಂದ್ಸಲ ಕಸದವ್ರಿಗೆ ತೆಗೆದುಕೊಳ್ಳೋಣ. ಲೇಬಲ್ ಮಾಡ್ಬೇಕು, ಹೇಗೆ ಲೇಬಲಿಂಗ್. ಇದಕ್ಕೆ ವಾರಕ್ಕೊಂದ್ಸಲ ನಾವು ಶ್ರಮದಾನ ಮಾಡೋದು ನೀರು ಹಾಕ್ತಾ ಇದ್ವಿ, ಅದನ್ನು ಗೊಬ್ಬರ ತೆಗಿತಾ ಇದೀವಿ, ಎಲ್ಲ ಸೇರ್ಕೊಂಡು ಕಾಂಪೋಸ್ಟ್ ಬಂತು, ಅದನ್ನೆಲ್ಲ ನಮ್ಮ ಮನೆಗೆ ಹಂಚ್ಕೊಳ್ಬಹುದು. ಅದನ್ನ ಅಲ್ಲಿ ಮರಗಳಲ್ಲಿ ಹಕ್ಕಿಗಳಿಗೆ ನೀರು ಕಾಳು ಅವ್ರವ್ರ ಮನೆ ಮುಂದೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳಪ್ಪ, ಒಂದು ಪ್ರಾವಿಷನ್. ಎಕ್ಸಾಂಪಲ್ ಒಂದು ಖಾಲಿ ಸೈಡ್ ತೋರಿಸ್ತೀನಿ. ಹಿಂಗೆಲ್ಲ ಎಲ್ಲ ಕಡೆನೂ ಇರುತ್ತೆ, ಹೌದಾ? ಗಿಡ ಗಂಟೆ ಬೆಳೆದಿರುತ್ತೆ, ಪ್ಲಾಸ್ಟಿಕ್ ಎಲ್ಲ ತುಂಬಿರುತ್ತೆ, ಹಂದಿಗಳೆಲ್ಲ ಇರುತ್ತೆ. ಅದನ್ನ ಕ್ಲೀನ್ ಮಾಡ್ಕೋಬಹುದಲ್ಲ ನಾವೆಲ್ಲ ಸೇರಿ. ಆ ಸೈಟ್ ಓನರೇ ಮಾಡ್ಬೇಕು ಅಂತಿಲ್ಲ, ಸೈಟ್ ಓನರ್ ಯಾವುದೋ ಊರಲ್ಲಿ ಇರ್ತಾರೆ, ಅವ್ರಿಗಿದ್ರೆ ಎಫೆಕ್ಟ್ ಗೊತ್ತಾಗಲ್ಲ. ನಾವು ಕಷ್ಟ ಅನುಭವಿಸ್ತಿರೋರು ನಾವ್ ಯಾಕೆ ಕ್ಲೀನ್ ಮಾಡ್ಕೋಬಾರ್ದು? ಕಾರ್ಪೊರೇಷನ್ನವರೇ ಮಾಡ್ಬೇಕು ಅಂತ ಯಾಕೆ ಕಾಯ್ಬೇಕು? ಸಾಧ್ಯ ಇದೆ ಅಲ್ವಾ? ಯಾಕೆ ಈ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬಾರ್ದು? ನಾವು ಮಾಡಿದ್ವಿ, ಕರೋನಾ ಟೈಮಲ್ಲಿ ಹಿಂದಕ್ಕೆ ಹೋಗ್ಬಿಟ್ವಿ, ಈಗ ಕಷ್ಟಪಡ್ತಾ ಇದೀವಿ ಮತ್ತೆ ಮುಂದಕ್ಕೆ ಬರೋಕ್ಕೆ. ಬಟ್ ವಿ ಆರ್ ಡೂಯಿಂಗ್ ಇಟ್ 1 to 6th ಕ್ರಾಸ್. ಆ ರೋಡಲ್ಲಿರೋ ವೆಹಿಕಲ್ಸ್ಗೆ ಜಾಗ ಮಾಡೋಣ. ಆ ವೆಹಿಕಲ್ ಕಂಜೆಷನ್ ಇರಲ್ಲ, ಮಕ್ಕಳುಗಳು ದೊಡ್ಡವರೆಲ್ಲ ಆರಾಮಾಗಿ ನಡಿಬೋದಾ? ಒಂದು ಸೋಷಿಯಲ್ ಒಂದು ಇದನ್ನೇ ಕಂಡಕ್ಟ್ ಮಾಡ್ಬೋದಾ? ಒಂದು ಗೆಟ್ ಟುಗೆದರ್, ಟೀಮ್ ವರ್ಕ್. ಒಂದು ಟೀಮ್ ಇದ್ರೆ ಅಷ್ಟೇ ಸಾಧ್ಯ. ಅದು ನಮ್ಮ ರೋಡ್ನವರೇ ಸೇರ್ಕೊಳ್ಳೋದು. ಸೊ ಬದಲಾವಣೆ ನಮ್ಮಿಂದಲೇ, ನಮ್ಮ ಮನೆಯಿಂದಲೇ, ನಮ್ಮ ಬೀದಿಯಿಂದಲೇ ಶುರುವಾಗಬೇಕು. ಈ ಮೇಲೆ ಹೇಳಿದ್ದನ್ನೆಲ್ಲ ನಾವು ಇನ್ನೂ ತುಂಬಾ ಇದೆ ಹೇಳೋದು, ಸಾಕಿಷ್ಟು ಹೇಳೋದನ್ನ ನಾವು ಎಲ್ಲದನ್ನು ಕಾರ್ಯರೂಪಕ್ಕೆ ತರೋದು ನಮ್ಮ ಜವಾಬ್ದಾರಿ. ಪರಿಸರ ಪೂರಕ ಅಭ್ಯಾಸಗಳು ನಮ್ಮ ಮನೆಯ, ಸಮಾಜದ, ಸಂಸ್ಕೃತಿಯ ಪದ್ಧತಿ ಆಗ್ಬಿಡ್ಬೇಕು. ಮುಂದಿನ ಪೀಳಿಗೆಗೆ ಸಮೃದ್ಧ ಪೃಥ್ವಿಯನ್ನ ನೀಡೋಣ. ಇದೇ ನಾವು ಅವರಿಗೆ ಕೊಡುವ ಬಡವಣೆ. ಈ ಒಳ್ಳೆಯ ಎನ್ವಿರಾನ್ಮೆಂಟ್ ಅನ್ನು ನಾವು ಚಿಕ್ಕವರಾಗಿದ್ದಾಗ ಏನ್ ಪಡ್ಕೊಂಡ್ಬಂದ್ವಿ ಹುಟ್ಟಿದಾಗ, ಅದನ್ನ ಹಾಗೇ ನಾವು ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸೋದು ನಮ್ಮ ಕರ್ತವ್ಯ ಅದು. ಸೊ ಅದನ್ನ ನಮ್ಮ ಸರಿಯಾದ ನಡವಳಿಕೆಯಿಂದ, ಸರಿಯಾದ ಜೀವನ ಶೈಲಿಯಿಂದ ಅದನ್ನು ಮುಂದುವರಿಸಕ್ಕೆ ಪ್ರಯತ್ನ ಪಟ್ಟು ಒಳ್ಳೆಯ ಪ್ರಕೃತಿಯನ್ನ ಬಿಟ್ಟು ಹೋಗೋಣ ನಮ್ಮ ಮಕ್ಕಳಿಗೆ. ನನಗೆ ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೀನಿ ಸರ್. ಧನ್ಯವಾದಗಳು ಸರ್. ಡಾಕ್ಟರ್ ಗುರುಪ್ರಸಾದ್ ಅವರೇ, ನಾನು ಸಾಧ್ಯ ಆದಷ್ಟು ಚಿಕ್ಕದಾಗಿ ಹೇಳಿದ್ದೀನಿ. ಧನ್ಯವಾದಗಳು.